ದಯವಿಟ್ಟು ಸ್ಟೇಜ್ ಮೇಲೆ ಇರೋದ್ರಿಂದ ಕೆಳಗಡೆ ಹೋಗ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಅಂತ ಹೋಗ್ತಾ ಇನ್ನೊಕ್ಕೆ ಹೋಗ್ತಿದ್ದಾನೆ ನೋಡಿದ್ರು ವಿಶ್ವದ ಅಂದ್ರೆ ಒಳಿತು ಎಂಬುದು ನಾನಾ ದಿಕ್ಕಿನಿಂದ ನಮ್ಮ ಊರಿಗೆ ಹರಿದು ಬರಲಿ. ನಾವೆಲ್ಲ ಚಿಂತನೆ ಮಾಡುದು ನನಗೆ ಬರಲಿ, ನನ್ನ ಕುಟುಂಬಕ್ಕೆ ಬರಲಿ ಅಂತ. ಹಾಗೆಲ್ಲ ಹಿಂದಿನ ಅವರೆಲ್ಲ ಒಳ್ಳೆಯ ಮನೋಗತಿ ಇದ್ದವರು, ಒಳ್ಳೆಯ ಹೃದಯ ಇದ್ದವರು. ಆದ್ದರಿಂದ ನಮ್ಮ ಊರಿಗೆ ಬರಲಿ. ಇವತ್ತು ಏನು ಈ ಊರಿನಲ್ಲಿ ನೀವೆಲ್ಲ ಸೇರಿ ಈ ಯಾಗವನ್ನು ಮಾಡಿದ್ದೀವಿ. ಈ ಯಾಗದ ವಿಚಾರದಲ್ಲಿ ನಾನು ಎರಡು ವಿಚಾರ ನಿಮ್ಮ ಹತ್ರ ಹೇಳ್ತೇನೆ. ನಾನು ಋಷಿಕೇಶನಲ್ಲಿ ಕಲಿತವ, ಅಲ್ಲಿಂದ ಬಂದು ಕೇರಳದಲ್ಲಿ ಇದ್ದವ, ಕೇರಳದ ಗುರುಕುಲದಲ್ಲಿ ನಾನು ಕಲಿತವ. ನಮ್ಮ ಉಡುಪಿ ಮಾತಾಜಿಯವರ ಇಲ್ಲಿ ಬಂದ ಮೇಲೆ ಪರಿಚಯ ಇತ್ತು. ನಾವು ಒಂದೇ ಊರಿನವರು, ಹುಟ್ಟಿದ್ದು ನಾವು ಒಂದೇ ಊರು. ಹಾಗೆ ಕಾರ್ಕಳದಲ್ಲಿ, ಉಡುಪಿ ಜಿಲ್ಲೆಯ ಕಾರ್ಕಳದಲ್ಲಿ ನಕ್ಸಲೈಟ್ ಏರಿಯಾದಲ್ಲಿ ತೀರಾ ಬಡ ಗ್ರಾಮ, ಅಲ್ಲಿ ವಿದ್ಯಾಭ್ಯಾಸವಾಗಿ 97ನೇ ಇಸ್ವಿಗೆ ನಾನು ಅಲ್ಲಿ ಹೋದಾಗ ಯಾವುದೇ ಮಕ್ಕಳು ಶಾಲೆಗೆ ಹೋಗುದು ಸ್ವಲ್ಪ ಏನೇ, ಅದಕ್ಕೆ ಅಲ್ಲಿ ಹೋಗಿ ವಿದ್ಯಾಭ್ಯಾಸ ಕೊಡುವಂತ ಒಂದು ಆಶ್ರಮ ಮಾಡಲಿಕ್ಕೆ ಜಾಗ ಸಹಿತ ಮಾಡಿ ಅಲ್ಲಿ ಎಲ್ಲಿ ಅಗೆದರು ಮಸಿ. ನಾನು ಎನಿಸಿದೆ ಇದು ಸ್ಮಶಾನ ಆಗಿರ್ಬಹುದು. ಮತ್ತೆ ಒಂದು ವರ್ಷ ಆಗುವಾಗ ಒಬ್ಬರು ವಯೋವೃದ್ಧರು ಬೇರೆ ಊರಿನಿಂದ ಅಲ್ಲಿ ಬಂದು ಹೇಳಿದ್ರು, ಸ್ವಾಮೀಜಿ ನಾನು 7 ವರ್ಷನಾಗಿರುವಾಗ ನನ್ನ ತಂದೆಯ ಒಟ್ಟಿಗೆ ಬಂದಿದ್ದೆ, ಇಲ್ಲಿ ಪ್ರತಿ ವರ್ಷ ಆಯತ ಚಂಡಿಕ ಯಾಗ ಆಗ್ತಿತ್ತು ಅಂತ. ಮತ್ತೆ ನೋಡುವಾಗ ಗೊತ್ತಾಯ್ತು. ಅದರ ನಂತರ ನನಗೆ ತುಂಬಾ ಸಮಸ್ಯೆಗಳು ಬಂದಾಗ ವಿಚಾರಿಸಿದಾಗ ಅದು ಮಾಡಬೇಕು ಅಂತ ಆಯ್ತು. ನಾನು ಈಗ ಪ್ರತಿ ವರ್ಷ ಮಾಡ್ತಾ ಇದ್ದೆ. ಯಾಗ ಮಾಡಿದ ಮೇಲೆ ನಮಗೂ ಭಾರಿ ಒಳ್ಳೆದಾಯ್ತು. ಯಾಗ ಯಜ್ಞಗಳು ನಮ್ಮನ್ನು, ನಮ್ಮ ಊರನ್ನು, ಎಲ್ಲರ ಮನಸ್ಸನ್ನು ಶುಚಿತ್ವಗೊಳಿಸುತ್ತದೆ. ಅದರಿಂದ ಈ ಊರಿನ ಜನರ ಮನ ಪರಿವರ್ತನೆ ಆಗ್ತದೆ. ನಾವೊಂದು ಸುಭಿಕ್ಷೆಯ ಅರ್ಥ ನಡೆಯಿತು. ನಾನೊಂದು ದಿವಸ ಬಾಂಬೆಯಿಂದ ಟ್ರೈನ್ ನಲ್ಲಿ ಬರ್ತಾ ಇದ್ದೆ ಮಂಗಳೂರಿಗೆ. ಒಂದು 20 ವರ್ಷದ ಹಿಂದಿನ ಕಥೆ. ಆಗ ಒಬ್ಬ ಪರದೇಶದ ಕಾಲಿ ಹಾಕೊಂಡು ಸನ್ಯಾಸಿ ಆಗಿದ್ರು. ನನಗೆ ಭಾರಿ ಕುತೂಹಲ ಆಯ್ತು, ಪರದೇಶದವರು ಸನ್ಯಾಸಿ ಆಗಿದ್ದಾರಲ್ಲ, ಇವರನ್ನು ಮಾತಾಡುವಂತ ನಾನು ಮಾತಾಡಿದೆ. ಆಗ ಅವರು ಹೇಳಿದ್ರು ನಾನು ಆಸ್ಟ್ರೇಲಿಯಾದಿಂದ ಬಂದೆ. ಆಗ ನನಗೆ ಮತ್ತೆ ಕುತೂಹಲ ಆಯ್ತು, ನೀವೇಗೆ ಸನ್ಯಾಸಿ ಆದ್ರು. ಆಗ ನನಗೆ ಕೇಳಿದ್ರು ಅವರು, ನೀವು ಕ್ವಶನ್ ಕೇಳಿದ್ರು, ನೀವು ಬಾಲ ಸನ್ಯಾಸಿ ಅಂತ. ಹೌದು, ನಾನು ಬಾಲ ಸನ್ಯಾಸಿ ಅಂತ ಹೇಳಿದ್ರು. ಆಗ ನಾನು ಹೇಳಿದ್ರು, ಅವರು ಹೇಳಿದ್ರು, ನಾನು ಕುಟುಂಬ ಇದ್ದವ ಒಂದು ಕಾಲದಲ್ಲಿ. ನನಗೆ 3 ಗಂಡು ಮಕ್ಕಳು, ಒಂದು ಮಗುವಿಗೆ ಅನ್ಕಾನ್ಸಿಯಸ್ ಆಯ್ತು. ಆಗ ಇದ್ದ ಡಾಕ್ಟರ್ ಹತ್ರ ಎಲ್ಲ ಟ್ರೀಟ್ಮೆಂಟ್ ಮಾಡಿದ್ರು. 3 ತಿಂಗಳಾಯ್ತು, ಏನೋ ಆರೋಗ್ಯ ಸರಿಯಾಗುವ ಲಕ್ಷಣ ಕಾಣುವುದಿಲ್ಲ, ಕೇವಲ ಶ್ವಾಸ ಮಾತ್ರ ಹೋಗ್ತಾ ಇದೆ. ಆಗ ನನ್ನ ಆತ್ಮೀಯ ಒಬ್ಬರು ಹೇಳಿದ್ರು, ಇಲ್ಲಿ ಹರೇ ರಾಮ ಹರೇ ಕೃಷ್ಣ ಭಜನಾ ಮಂದಿರ ಇದೆ, ಅಲ್ಲಿ ಕರ್ಕೊಂಡು ಹೋಗುವ ಅಂತ. ಆಗ ಅವರನ್ನು ಮಾತು ಹೇಳಿದ್ರು, ನಂಬಿದರೆ ನಂಬಿ, ನನ್ನ ಮಾತಿನಲ್ಲಿ ವಿಶ್ವಾಸ ಇದ್ರೆ ಅಂತ. ಅವ್ರ ಮತ್ತು ಹೇಳುತ್ತಾ 9 ಗಂಟೆ ರಾತ್ರಿಗೆ ನಾವು ಹರೇ ರಾಮ ಹರೇ ಕೃಷ್ಣ ಭಜನಾ ಮಂದಿರಕ್ಕೆ ಹೋದೆವು. ಅಲ್ಲಿ ನಿರಂತರ ಭಜನೆ ನಡೀತಾ ಇತ್ತು.
ಹಾಗೆ ಮಗುವನ್ನು ಹತ್ತಿರ ಮಲಗಿಸಿ ನಾವು ಗಂಡ ಹೆಂಡತಿ ಮತ್ತೆ ಇಬ್ಬರು ಮಕ್ಕಳು ಹರೇ ರಾಮ ಹರೇ ಕೃಷ್ಣ 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 ಹರೇ ಹರೇ ಅಂತ ನಾವು ಪ್ರಾರಂಭ ಮಾಡಿದೆವು. ಮತ್ತೆ ಹೇಳ್ತಾರೆ, ನಂಬಿದರೆ ನಂಬಿ ಬೆಳಗಿನ ಜಾವ ಆಗುವಾಗ ಅಷ್ಟು 3 ತಿಂಗಳಲ್ಲಿ ಖಾಲಿ ಶ್ವಾಸ ಹೋಗ್ತಿದ್ದ ಮಗು ತುಟಿಗಳು ಅಲ್ಲಾಡಲಿಕ್ಕೆ ಪ್ರಾರಂಭ ಆದವು. 3 ವಾರ ಆಗುವಾಗ ಕರೆಕ್ಟ್ ಆಗಿ ಹರೇ ರಾಮ ಕೃಷ್ಣ ಅಂತ ಅಲ್ಲಿಂದಲೇ ಹೇಳಿದ್ರು. 3 ತಿಂಗಳಾಗುವಾಗ ಮಗುವಿನ ಆರೋಗ್ಯ ಸರಿಯಾಯಿತು. ಹಾಗೆ ಇದರ ಹಿಂದೆ ಯಾವುದೋ ಒಂದು ಶಕ್ತಿ ಇದೆ ಅಂತ ನನಗೆ ಆಗ ಗೋಚರ ಆಯಿತು. ಅವರು ಹಿಂದೂ ಧರ್ಮದಲ್ಲಿ ಹುಟ್ಟಲಿಲ್ಲ, ಹಿಂದೂ ಸಂಸ್ಕೃತಿಯ ಬಗ್ಗೆ ಯಾವ ವಿಚಾರವೂ ಇಲ್ಲ. ಆಗ ನಾವು ಪರಿಪೂರ್ಣವಾಗಿ ಈ ಆಶ್ರಮಕ್ಕೆ ಅರ್ಪಣೆ ಮಾಡಿದೆವು, ಎಲ್ಲರೂ ಸನ್ಯಾಸ ಸ್ವೀಕರಿಸಿದೆವು. ಈಗ ಹಾಗಾದ್ರೆ ನಾನು ಕೇಳಿದೆ, ನೀವು ಭಾರತಕ್ಕೆ ಬರುವುದು ಹೇಗೆ ಅಂತ. ನನಗೆ ದಕ್ಷಿಣೆಯ ಹಣ ಒಟ್ಟಾದಾಗ ವರ್ಷಕ್ಕೆ 1 ಸಾರಿಯೋ 2 ಸಾರಿಯೋ ನಾನು ಬಂದು ಹೋಗ್ತೇನೆ. ನಾನು ಮತ್ತು ಕೊನೆಯ ಕ್ವಶನ್ ಕೇಳಿದೆ, ನಿಮಗೆ ಭಾರತಕ್ಕೆ ಬಂದು ಹೋಗುವಾಗ ಆಗುವ ಅನುಭವ ಏನು? ಅವರು ಒಂದೇ ಶಬ್ದ ಹೇಳಿದರು, ನನ್ನ ಕಣ್ಣಲ್ಲಿ ನೀರು ಬಂತು, ಸ್ವರ್ಗ. ನಾನು ಸ್ವರ್ಗಕ್ಕೆ ಬಂದು ಹೋಗುವ ಅನುಭವ ಅವರಿಗೆ ಆಗ್ಬೇಕಾದ್ರೆ ನಾವು ಸ್ವರ್ಗದಲ್ಲಿ ಹುಟ್ಟಿ ಸ್ವರ್ಗದ ನೀರು ಕುಡಿದು ಸ್ವರ್ಗದಲ್ಲಿ ಏನೇನೋ ಅನಾಚಾರ ಮಾಡುವವರು ನಾವು ಏನು? ಹಾಗೆ ಇತ್ತೀಚೆಗೆ ಒಬ್ಬರ ಹತ್ರ ಗೃಹ ಪ್ರವೇಶಕ್ಕೆ ನಮ್ಮ ಭಟ್ರ ಹತ್ರ ಕರೆದು ಕೇಳಿದ, ಅವರಿಗೆ ಅದು ಗೃಹ ಪ್ರವೇಶ ಆಗ್ಬೇಕು. ಆಗ ಅವರು ಹೇಳಿದ್ರು, ಸ್ವಾಮೀಜಿ ಕಡಿಮೆ ಖರ್ಚಿನಲ್ಲಿ ಆಗ್ಬೇಕು. ಅವರು ಹೇಳಿದ್ರು, ವಾಸ್ತು ಪೂಜೆ, ಸುದರ್ಶನ ಹೋಮ, ಗಣ ಹೋಮ, ಲಕ್ಷ್ಮೀ ಪೂಜೆ ಎಲ್ಲ ಮಾಡುವ, ನೀವು ಕಷ್ಟಪಟ್ಟು ಕಟ್ಟಿದ್ದೀರಿ, ಅಯ್ಯೋ ಅಷ್ಟು ಖರ್ಚು ಬೇಡ, ಸಿಂಪಲ್ ಆಗಿ ಪೂಜೆ ಮಾಡ್ಬೇಕು. ನನಗೀಗ ಭಟ್ರನವರೆಲ್ಲ ಮಂತ್ರ ಮಾಡುವಾಗ ಹೇಳೋ ಆಲೋಚನೆ ಬಂತು ನಿಮಗೆ. ಆ ಮನುಷ್ಯ ಗೃಹ ಪ್ರವೇಶ ಆಗಿ ಫ್ರೆಂಡ್ ಸರ್ಕಲ್ ಕರೆದು ಲಕ್ಷಗಟ್ಟಲೆ ಖರ್ಚು ಮಾಡಿ, ಮತ್ತೆ ಯಾವ ಊಟ ಹೇಳ್ತೇವೆ ಬೆಂಗಳೂರಿನಲ್ಲಿ ಬಡ ಊಟ, ಏನೋ ಭಾರಿ ಖರ್ಚು ಮಾಡಿದ್ರು. ಅಂದ್ರೆ ನಮ್ಮಲ್ಲಿ ಅನಾವಶ್ಯ ಖರ್ಚು ಮಾಡ್ಲಿಕ್ಕೆ ಹಣ ಇದೆ, ಸಾತ್ವಿಕ ಮನೋಭಾವದ ಒಳಿತಿನ ಚಿಂತನೆಯನ್ನು ಕೊಡುವಂತ ಕೆಲಸ ಮಾಡ್ಲಿಕ್ಕೆ ನಮ್ಮ ಹತ್ರ ಹಣ ಇಲ್ಲ. ಈ ಸಂಸ್ಕೃತಿ ಹೋಗ್ಬೇಕು. ನಾವು ಕಲಿಯುಗದಲ್ಲಿ ಇದ್ದೇವೆ. ದೂರಾಯಣಂ ತೀರ್ಥ ಕೇಶಧಾರಣಂ ಸೌಂದರ್ಯ ಅಂತ ಶ್ರೀಮದ್ ಭಾಗವತದಲ್ಲಿ ಕಲಿಯುಗದ ಮಹಿಮೆಯನ್ನು ಹೇಳ್ತಾರೆ. ಆದ್ದರಿಂದ ಕೇಶಧಾರಣೆ ಮಾಡುವುದೇ ಅಲ್ಲ, ದೂರದ ಎಲ್ಲಿಗೋ ಹೋಗಿ ನೀರು ಕುಡಿಯುವುದೇ ತೀರ್ಥ ಅಂತ ನಾವೆಲ್ಲ ಭಾವಿಸಿರುವಂತ ಈ ಘಟ್ಟದಲ್ಲಿ ನಮ್ಮ ಊರಿನಲ್ಲಿ ನಮ್ಮಲ್ಲಿಯೂ ಶಕ್ತಿ ಇದೆ. ನಮಗೂ ಆ ಪರಮಾತ್ಮನ ಅನುಗ್ರಹ ಪಡೆಯುವ ಅವಕಾಶ ಇದೆ ಅಂತ ಆಲೋಚನೆ ಮಾಡಿಕೊಂಡು ನಾವು ಇಂಥ ಯಾಗ ಯಜ್ಞಾದಿಗಳನ್ನು ಮಾಡಿ ಮುಂದೆ ನಮಗೂ ಸುಭಿಕ್ಷೆ ಆಗ್ತದೆ. ಅದರಲ್ಲೂ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಡಿ. ಇಲ್ಲಂತಾದರೆ ನನಗೆ ಒಂದು ದಿವಸ 11 ಗಂಟೆ ರಾತ್ರಿಗೆ ಶಿವಮೊಗ್ಗದಿಂದ ಫೋನ್ ಬಂತು, ಸ್ವಾಮೀಜಿ 2 ಮಕ್ಕಳ ಭವಿಷ್ಯ ನಿಮ್ಮಲ್ಲಿ ಇದೆ. ಇತ್ತೀಚೆಗೆ 2-3 ವರ್ಷದಿಂದ ಈಗ ನೋಡುವಾಗ 2 ಹೆಣ್ಣು ಮಕ್ಕಳು ಅನ್ಯ ಕೋಮಿನವರೊಟ್ಟಿಗೆ ಓಡಿ ಹೋಗಿದ್ದಾರೆ. ಅವರನ್ನು ಹಿಡಿದು ತಂದ್ರು, ನನಗೆ ಒಪ್ಪಿಸಿದ್ರು. ನಾನು ಕಳೆದ 25 ವರ್ಷದಿಂದ ಅನೇಕ ಅನಾಥ ಮಕ್ಕಳನ್ನು ಸಾಕಿ ಅವರಿಗೆ ವಿದ್ಯಾಭ್ಯಾಸ ಕೊಡ್ತಿದ್ದೇನೆ. ಈಗಲೂ 400 ಮಕ್ಕಳಿಗೆ ಮಧ್ಯಾಹ್ನ ಊಟ ಎಲ್ಲ ಕೊಟ್ಟು ವಿದ್ಯಾಭ್ಯಾಸ ಕೊಡ್ತಾ ಇದ್ದೆ. ಹಾಗೆ ನನಗೆ ಆ ಮಕ್ಕಳನ್ನು ಒಪ್ಪಿಸಿ ನಾನು ಅವರನ್ನು ಸರಿ ಮಾಡಬೇಕಾದ್ರೆ 2 ವರ್ಷ ಹೋಯಿತು. ಅವರನ್ನು ವಿಚಾರಿಸುವಾಗ ಅವರಿಗೆ ಆಧ್ಯಾತ್ಮಿಕವಾದ ಯಾವುದೇ ವಿಚಾರ ಇಲ್ಲ. ಒಂದು ದೇವಸ್ಥಾನ ಕರ್ಕೊಂಡು ಹೋಗ್ಲಿಲ್ಲ, ಎಲ್ಲಿ ಯಾಗ ಯಜ್ಞ ನೋಡಿ ಗೊತ್ತೇ ಇಲ್ಲ, ಎಂತ ಯಾಗ. ಅಂದ್ರೆ ಮಕ್ಕಳಲ್ಲಿ ನಾವು ಸಂಸ್ಕಾರ ನಡೆಸ್ತೀವಿ. ನಾನು ಮೊನ್ನೆ ಮಠದಲ್ಲಿ ಇದ್ದೆ, ನಾವು ಮಂಗಳೂರಿನವರು, ನಮಗೆ ಇಲ್ಲಿಯ ಪರಿಚಯ ಈಗೀಗ ಅಷ್ಟೇ. ನಾನು ಮಠದಲ್ಲಿ ಇರುವಾಗ 2 ಮಕ್ಕಳು ದೂರದಿಂದ ನೋಡ್ತೇನೆ, 2 ಮಕ್ಕಳು ಬರ್ತಾ ಇದ್ದಾರೆ. ಆ ಮಕ್ಕಳ ಮಧ್ಯದಲ್ಲಿ ಒಂದು ತೊಡೆಯ ಮೇಲ್ಭಾಗವರೆಗೆ ಕಾಣುವ ಮನುಷ್ಯ ಬರ್ತಾ ಇದ್ದಾರೆ. ನಾನು ಈ ಅಪ್ಪ 2 ಮಕ್ಕಳನ್ನು ಕರ್ಕೊಂಡು ಬರ್ತಾರೆ ಅಂತ ಎನಿಸಿತ್ತು. ಗೊತ್ತಾಯ್ತಾ ನನಗೆ? ಅಪ್ಪ 2 ಮಕ್ಕಳನ್ನು ಕರ್ಕೊಂಡು ಬರ್ತಾ ಇದ್ದಾರೆ. ನನಗೆ ಅಂದ್ರೆ ಅಲ್ಲಿವರೆಗೆ ಮಾತ್ರ ಕಾಣುತ್ತದೆ, ಮತ್ತೆ ಅಡ್ಡ ದೂರದಲ್ಲಿ. ಮತ್ತೆ ನೋಡುವಾಗ ಒಂದು ಹೆಂಗಸು ತನ್ನ ಮಕ್ಕಳನ್ನು ಕರ್ಕೊಂಡು ಬರೋದು ಚಡ್ಡಿ ಹಾಕೊಂಡು ಅಂತ ನನಗೆ ದೇವಸ್ಥಾನದ ಒಳಗೆ ಬಂದದ್ದು ನನಗೆ ತುಂಬಾ ಬೇಸರ ಆಯ್ತು. ಯಾಕಂದ್ರೆ
ಈ ಕಲ್ಚರ್ ಮಕ್ಕಳಿಗೆ ಸಿಕ್ಕಿದ್ರೆ ಮಕ್ಕಳು ಎಲ್ಲಿ ಮತ್ತೆ ಯಾವ ಧರ್ಮ, ಯಾವ ಸಂಸ್ಕೃತಿ, ಯಾವ ಪರಂಪರೆ ಉಳಿಯುತ್ತೆ? ದಯವಿಟ್ಟು ನಾವು ಧರ್ಮಸ್ಥಳ ಶಾಲೆಯಲ್ಲಿ PD ಮಾಸ್ಟರ್ ಆಗಿದ್ದ ಒಬ್ಬರ ಮಗುವನ್ನು ನಮ್ಮ ಶಾಲೆಗೆ ಸೇರಿಸಿ, ಶಾಲೆಗೆ LKG ಗೆ ಸೇರಿಸಿ ಹೋದ್ರು. ನನ್ನ ಹತ್ರ 1 ಗಂಟೆ ಮಾತಾಡಿ ಹೋದ್ರು. ಮರು ದಿವಸ ಮತ್ತೆ ಫೋನ್ ಮಾಡಿದ್ರು, ಸ್ವಾಮೀಜಿ, ನಾನು ನಿಮ್ಮ ಶಾಲೆಯಲ್ಲಿ ಮಗುವನ್ನು ಸೇರಿಸಿದ್ದು ಸಾರ್ಥಕ ಆಯಿತು. ಏನು ಅಲ್ಲ, ನನಗೆ 1 ಹೆಣ್ಣು ಮಗು ಇರುವುದು, ಅದನ್ನು ನಾನು ಪಾದ ಸ್ಪರ್ಶ ಮಾಡ್ಲಿಕ್ಕೆ ಯಾವತ್ತೂ ಹೇಳಲಿಲ್ಲ, ನನಗೆ ಯಾವುದು ಮನಸ್ಸು ಬರಲಿಲ್ಲ. ಚಿಕ್ಕ ಮಗುವಲ್ಲ ಅವಳು. 1 ದಿವಸ ನಿಮ್ಮ ಶಾಲೆಗೆ ಬಂದು ನಾಳೆ ಮರು ದಿವಸ ಬೆಳಗ್ಗೆ ಶಾಲೆಗೆ ಹೋಗುವಾಗ ಮೇಡಮ್ ಹೇಳಿದ್ದಾರೆ, ಅಪ್ಪ ಅಮ್ಮನಿಗೆ ನಮಸ್ಕಾರ ಮಾಡಿ ಶಾಲೆಗೆ ಬರಬೇಕು. ನಾನು ಎಲ್ಲ ಮಕ್ಕಳಿಗೆ ಸಂಸ್ಕಾರವನ್ನು ಕಲಿಸ್ತೇನೆ. ಹಾಗೆ ನಿಮ್ಮ ಮಕ್ಕಳಿಗೆ ಇಂಥ ಪುಣ್ಯದ ಕೆಲಸಕ್ಕೆ ಕರ್ಕೊಂಡು ಬಂದು ಇಂಥ ಒಳ್ಳೆಯ ಕೆಲಸವನ್ನು ಮಾಡಿ ಮಕ್ಕಳಿಗೆ ಡ್ರೆಸ್ ತೆಗೆದುಕೊಡುವುದರಲ್ಲೋ ಅಲ್ಲ ಅವರಿಗೆ ಇನ್ಯಾವುದೋ ಕೊಡುವುದರಲ್ಲಿ ನೀವು ತೃಪ್ತಿಪಡಿಸುವುದಕ್ಕಿಂತ ಈ ಆಧ್ಯಾತ್ಮಿಕವಾದ ಚಿಂತನೆಯನ್ನು ಮೂಡಿಸಿದರೆ ನೀವು ವಯೋವೃದ್ಧರಾಗುವಾಗ ನೆಮ್ಮದಿಯ ಜೀವನ ಮಾಡುವ ಸೌಭಾಗ್ಯ ನಿಮಗೆ ಸಿಗ್ತದೆ ಅಂತ ಹೇಳಿ ಈ ಕುಬೇರ ಮಹಾಲಕ್ಷ್ಮಿ ಯಾಗ ಮಾಡಿದಂತ ಇಲ್ಲಿಯ ಎಲ್ಲ ಕಾರ್ಯಕರ್ತರು ನೀವು ಬೇರೆ ಯಾವುದು ಮಾಡುವುದಕ್ಕಿಂತ ಇದು ಒಳ್ಳೆಯ ಒಂದು ಕೆಲಸವನ್ನು ಮಾಡಿದ್ದೀರಿ. ನಿಮಗೆಲ್ಲರಿಗೂ ಆ ತಾಯಿ ಮಹಾಲಕ್ಷ್ಮಿ ಅನುಗ್ರಹಿಸಲಿ. ನಿಮ್ಮ ಕುಟುಂಬಕ್ಕೂ ನಿಮಗೂ ಎಲ್ಲರಿಗೂ ಆಯುರಾರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಸದಾ ಇರಲಿ. ಮಾಡಿದಂತ ವೈದಿಕರಿಗೂ ಎಲ್ಲ ಅಭಿಷ್ಟಗಳಿರಲಿ. ನಿಮಗೂ ಒಳಿತಾಗಲಿ. ಇದಕ್ಕೆ ಸಹಕಾರ ನೀಡಿದ ಸರ್ವರಿಗೂ ಒಳಿತಾಗಲಿ. ಇಂಥ ಯಾಗ ಯಜ್ಞಗಳು ಇನ್ನೂ ಹೆಚ್ಚು ನಡೆಯಲಿ. ಈ ಭಾರತಾಂಬೆಯ ಸುಸಂಸ್ಕೃತಿ ಉಳಿಯಲಿ. ಇಲ್ಲಂತಾದ್ರೆ ನಾವೆಲ್ಲ ಮುಂದೆ ಒಂದು ದಿವಸ ಅನಾಥರಾಗುವ ಸಂಭವ ಬರ್ಬೋದು. ಆದರೆ ಇಂಥ ಯಾಗ ಯಜ್ಞಗಳು ಮಾಡಿದರೆ ಎಲ್ಲ ನಮ್ಮ ಧರ್ಮವನ್ನು ಸ್ವೀಕರಿಸುತ್ತಾರೆ. ಎಲ್ಲಿಯೂ ಭೇದ ಭಾವ ಮಾಡದೆ, ಅತಿಂಚನೆಗಳನ್ನು ಮಾಡದೆ, ನಮ್ಮಲ್ಲಿ ಒಂದಷ್ಟು ಸಂಪ್ರದಾಯಗಳು, ಆಚಾರ ವಿಚಾರಗಳು, ಭೇದ ಭಾವಗಳು ಇವೆ. ನಮ್ಮ ಬೆಂಗಳೂರಿನಲ್ಲಿ ಕಡಿಮೆ. ಬೆಂಗಳೂರಿನ ಅರ್ಚಕರನ್ನ ನಾನು ಯಾವಾಗಲೂ ಶ್ಲಾಘಿಸ್ತೇನೆ. ಯಾಕಂದ್ರೆ ಎಲ್ಲಿ ಹೋದರೂ ಆಚಾರ ಮಡಿವಂತಿಗೆ ಎಲ್ಲ ಇದೆ. ಆದ್ರೆ ಬೆಂಗಳೂರಿನ ಅರ್ಚಕರಿಗೆ ತುಂಬಾ ಏನು, ನಾನೀಗ 2-3 ವರ್ಷ ಆಯ್ತು ಬೆಂಗಳೂರಿಗೆ ಬಂದು. ಇಲ್ಲಿಯ ಅರ್ಚಕರಿಗೆ ಯಾವ ಮಡಿವಂತಿಗೆ ಇಲ್ಲ, ಎಲ್ಲರನ್ನು ಹೊಂದಿಸಿಕೊಂಡು ಹೋಗ್ತಾರೆ. ಇದು ಎಲ್ಲ ಇಡೀ ಭಾರತ ಭೂಮಿಯಲ್ಲಿ ಇರಲಿ ಅಂತ ಪ್ರಾರ್ಥಿಸುತ್ತಾ ನಿಮಗೆಲ್ಲರಿಗೂ ಒಳಿತಿನ ಆರೈಕೆಯನ್ನು ಮಾಡುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಓಂ ಶಾಂತಿ ಶಾಂತಿ ಶಾಂತಿ. ಪೂಜ್ಯ ಶ್ರೀ ವಿಜ್ಞಾನಂದ ತೀರ್ಥ ಸ್ವಾಮೀಜಿ ಸೋದರರು ಅವರ ಆಶೀರ್ವಚನಕ್ಕೆ ನಮ್ಮೆಲ್ಲ ಭಕ್ತ ಮಹಾಶಯರ ಕಡೆಯಿಂದ ತುಂಬುವುದಿಲ್ಲ ಕೃತಜ್ಞತೆ. ಈ ವಿಶೇಷವಾದಂತಹ ಸಂದರ್ಭದಲ್ಲಿ ಪೂಜ್ಯ ಶ್ರೀ ಜಯಲಕ್ಷ್ಮಿ ಅಮ್ಮನವರು ಭಗವಾನ್ ಶ್ರೀ ಸತ್ಯ ಸಾಯಿ ಬಾಬಾರವರ ಸಂದೇಶವನ್ನು ಕೊಡಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ. शांति शांति शांति। व्यासरूपाय कृष्णाय नमो वै ब्रह्मणे वासिष्ठाय नमो नमः। सर्वमंगलमांगल्ये शिवे सर्वार्थसाधिके शरण्ये त्र्यंबके गौरी
ನಾರಾಯಣಿ ನಮಸ್ತುತೆ. ಇವತ್ತಿನ ಈ ಮಹಾಲಕ್ಷ್ಮಿ ಕುಬೇರ ಮಹಾಲಕ್ಷ್ಮಿಯಾಗ ಎಷ್ಟು 12,600 ಕಮಲ ಪುಷ್ಪಗಳಿಂದ ಪದ್ಮ ಪುಷ್ಪಗಳಿಂದ ಆ ಮಹಾಲಕ್ಷ್ಮಿಗೆ ಬಹಳ ಇಷ್ಟವಾದಂತಹ ಒಂದು ಪುಷ್ಪ, ಅಷ್ಟದಳ ಪುಷ್ಪ, ಕಮಲ ಪುಷ್ಪದಿಂದ ಇವತ್ತು ಇವರೆಲ್ಲರೂ ಸೇರಿ ಮಹಾರುದ್ರಯಾಗ ಮಾಡ್ತಾರೆ. ಸ್ವಾಮಿಗಳಿಗೆ ಇದು ಯಾಗ ಬರೀ ಅಷ್ಟಕ್ಕೆ ಸೀಮಿತ ಅಲ್ಲ, ಇದರಿಂದ ಇಡೀ ಲೋಕ ಕಲ್ಯಾಣನೇ ಆಗುತ್ತೆ. ಇದು ಇತರ ಎಷ್ಟು ದೊಡ್ಡ ದೊಡ್ಡ ಯಾಗ ಮಾಡಿದ್ರು ಲೋಕ ಕಲ್ಯಾಣಕ್ಕೆ ಯಾರು ಕೂಡ ಸ್ವಾರ್ಥ ಜೊತೆಗೂ ಸಾಧ್ಯ. ಧೈರ್ಯ ಸಾಹಸ ಲಕ್ಷ್ಮಿ ಅಂತಾರೆ. ಆ ಲಕ್ಷ್ಮಿ ಹೊಡಿಬೇಕಾದ್ರೆ ಧೈರ್ಯ ಇರಬೇಕು. ಧೈರ್ಯ ಇದ್ರೆ ಅದು ಟೆಕ್ನಿಕಲ್ ಆಗಿ ಮಾಡಬೇಕಾದ್ರೆ ಸಾಹಸ ಬೇಕು. ಅದನ್ನ ಇವರು ಅವ್ರು ಬಂದಾಗ ಪುರೋಹಿತರ ಹೆಸರು ಗೊತ್ತಿಲ್ಲ, ರವೀಂದ್ರ ಭಟ್ಟರು ಬಂದು ಹೇಗಾಗುತ್ತಾ ಏನೋ ಅಂತ ಯೋಚನೆ ಮಾಡ್ತಾ ಇದ್ರು. ಆಶೀರ್ವಾದ ಬೇಕು. ಕೂಡೆ ಸತ್ಯ ಸಾಯಿಬಾಬಾ ಅವರಿಗೆ ಕುಬೇರ ಲಕ್ಷ್ಮಿ ಎರಡನ್ನೂ ಕೊಟ್ಟು ಕೂಡೆ ಆವಾಗ ಗೊತ್ತಾಯ್ತು ಸಕ್ಸಸ್ ಆಗುತ್ತೆ ಖಂಡಿತ. ಹಾಗೆ ಚೆನ್ನಾಗಿದೆ. ಆ ಧೈರ್ಯದಿಂದ ನೀವು ಅದು ಮುಂದುವರಿಸ್ತೀರಿ. ಹಾಗೆ ಅದಕ್ಕೆಲ್ಲರೂ ಸಾಹಸ ಅಂತ ಎಲ್ಲರೂ ಸೇರಿ ಅದರ ಜೊತೆ ನಿಮ್ಮ ಕೈಗೂಡಿಸಿದ್ರು. ಅದು ಆ ದೇವಿಯ ಒಂದು ಅನುಗ್ರಹದಿಂದ ಇವತ್ತಿನ ದಿವಸ ತುಂಬಾ ಚೆನ್ನಾಗಿದೆ. ನಾನು ನೋಡಿ ತುಂಬಾ ಖುಷಿ ಆಯ್ತು. ಸ್ವಾಮಿ ಚೆನ್ನಾಗಿ ತುಂಬಾನು ಪ್ರಸಾದವಾಗಿದೆ. ಲಕ್ಷ್ಮಿ ಶ್ರೀಮನ್ ನಾರಾಯಣನ ಹೃದಯದಲ್ಲಿ ಇರ್ತಾರೆ. ಯಾವಾಗ ಮಹಾವಿಷ್ಣುವಿನ ಹೃದಯದ ಪೀಠ. ನಮಸ್ತೆ ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಕರಚಕ್ರಗದಾನಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ. ಆ ಭಗವಂತನ ಮಹಾವಿಷ್ಣುವಿನ ಹೃದಯ ಎಂಬ ಒಂದು ಪೀಠದಲ್ಲಿ ಸದಾ ಕಾಲವು ನೆಲೆಸಿರುವಳು ಆ ಮಹಾಲಕ್ಷ್ಮಿ. ಇವಳನ್ನ ಹೇಳಿದಂಗೆ ಎಲ್ಲರಿಗೂ ಈಗ ಅಗತ್ಯ. ಹೆಚ್ಚಿನ ಕಾಲದಲ್ಲೆಲ್ಲ ಹಣ ಬೇಡ, ಎಲ್ಲ ಅವರು ಬೆಳೆಯೋದಿಲ್ಲ, ಒಬ್ಬರೊಬ್ಬರು ಎಕ್ಸ್ಚೇಂಜ್ ಮಾಡ್ಕೊಂಡು ದುಡ್ಡೇ ಇರ್ತದೆ ಮಾಡ್ತಿದ್ದೇವೆ. ಆದ್ರೆ ಇವಾಗ ಅದು ಅಗತ್ಯ ಇದೆ. ಆ ಅಗತ್ಯ ಬೇಕಾದ್ರೆ ನಾವು ಯಾರನ್ನ ಈ ಹಣಕ್ಕೆ ಅಧಿಪತಿ ದೇವಿ ಯಾರುತ್ತೆ, ಅದು ಅಭಿಮಾನ ದೇವತೆ ಮಹಾಲಕ್ಷ್ಮಿ, ಅವಳನ್ನ ಪೂಜೆ ಮಾಡಲೇಬೇಕು. ಅವಳನ್ನ ಬಿಟ್ಟಿದ್ದಕ್ಕಾಗುತ್ತೆ. ಯಾಕಂದ್ರೆ ಇವಾಗ ದುಡ್ಡಿಂದ ಏನೋ ದುಡ್ಡೇ ದುಡ್ಡಪ್ಪ ಆಗ್ತದೆ, ಎಲ್ಲರಿಗೂ ದುಡ್ಬೇಕು. ಹಾಗಾದ್ರೆ ಆ ದುಡ್ಡನ್ನು ಕೊಡುವವಳು ಮಹಾಲಕ್ಷ್ಮಿ. ಹಾಗೆ ಅಂತ ಆ ದುಡ್ಡನ್ನ ಮೇಲೆ ತುಂಬಾ ಅತಿ ಆಸೆ ಇರ್ಬೋದು. ಆ ದುಡ್ಡನ್ನು ಜೋಕೆ ಮಾಡ್ತೀವಿ, ಗಟ್ಟಿ ಮಾಡೋದು, ಅಷ್ಟು ಆಸ್ತಿ ಮಾಡೋದು, ಅದರಲ್ಲೇ ಇಲ್ಲ. ಅದಲ್ಲ, ಚಪ್ಪಳೆ ಸೊಡಲ ಕೊಡಿಯಂ ಕೋಲ್ವಳ್ ಅಂತ ಕವಿ ಕಾಳಿದಾಸ. ಈ ಸೊಡಲ ದೀಪ, ಸೊಡಲ ದೀಪ, ಅದು ಕೊಡಿ, ಆ ದೀಪದ ಕೊಡಿ ಯಾವಾಗಲೂ ಅದಾಡ್ತಾ ಇರ್ತದೆ. ಹಾಗೆ ಚಂಚಲ ಲಕ್ಷ್ಮಿ ಯಾವಾಗಲೂ ಚಂಚಲ. ಅವಳು ಒಂದೇ ಕಡೆ ಇಷ್ಟ ಇಲ್ಲ, ಅವಳು ಕುಡಿಬಾರ್ದು. ಅವಳನ್ನ ಲಾಕರಲ್ಲಿ ಎಲ್ಲಿರೋ ಮುಚ್ಚಿಡುದು, ಹೂಗಿಡುದು, ಮುಚ್ಚಿರ್ತಾರೆ, ಎಲ್ಲ ಮಾಡ್ತಾರೆ, ಮುಂಚೆ ಎಲ್ಲ ಮಾಡ್ತಾರೆ. ಅದು ಅವ್ರಿಗೆ ಇಷ್ಟ ಇಲ್ಲ. ಅದನ್ನ ಅವಳು ಹೇಳಿರ್ತಾರೆ, ಅವಳಿಂದ ಎಲ್ಲರಿಗೂ ಉಪಕಾರ ಆಗ್ತದೆ, ಎಲ್ಲರೂ ಚೆನ್ನಾಗಿರ್ತದೆ. ನಮ್ಮಲ್ಲಿ ಬರೋ ಹಣದಿಂದ ಸ್ವಲ್ಪ ನಮಗೆ ಎಷ್ಟು ಬೇಕೋ ಅಷ್ಟು ನಮ್ಮ ಅವಶ್ಯಕತೆ ಆದಷ್ಟು ದಾನ ಧರ್ಮ ಮಾಡಿ. ಆವಾಗ ಲಕ್ಷ್ಮಿ ನಮಗೆ ನಮ್ಮ ತಾಯಿ ಹೇಳೋದು, ಬಾವಿಯಿಂದ ಎಷ್ಟು ನೀರು ತೆಗಿತೀರೋ ಅಷ್ಟು ನೀರು ಬರ್ತಾ ಇರ್ತದೆ. ಈ ಬಾವಿಯಿಂದ ನೀರು ತೆಗೆದು ನಿಲ್ಲಿಸ್ಬಿಡ್ತಾರೆ, ಅದಂತೆ ಹಾಳಾಗುತ್ತೆ, ಮುಂದೆ ಹೋಗ್ತದೆ. ಹಾಗಾಗ್ಬಾರ್ದು. ಈ ಲಕ್ಷ್ಮಿ ಅನ್ನೋದು ನಮಗೆ ಒಳ್ಳೆದೇ. ಅದನ್ನ ಆದಷ್ಟು ಬರ್ತಾ ಇದೆ. ಅದನ್ನು ಬೇಕಾದ್ರೆ ಪರೀಕ್ಷೆ ಮಾಡಿದ್ರು. ನಾನು ನನ್ನ ಮನೆ ಎಲ್ಲರೂ ಚೆನ್ನಾಗಿ ಈ ಪ್ರಪಂಚದಲ್ಲಿ ಎಲ್ಲರೂ ನಮ್ಮವರೇ. ನಮ್ಮ ಅಕ್ಕ ತಂಗಿ, ನಮ್ಮ ತಂದೆ ತಾಯಿ ಎಲ್ಲರೂ ಚೆನ್ನಾಗಿದ್ದಾರೆ. ಈಕ್ವಾಲಿಟಿ, ಎಲ್ಲರೂ ಚೆನ್ನಾಗಿರ್ಬೇಕು. ಮನೋಭಾವನೆಯಿಂದ ಇದ್ದವರಿಗೆ ದೇವರು ತುಂಬಾ ಸಂಪತ್ತು ಕೊಡ್ತಾನೆ. ನಾವು ಅದರ ವಿತರಣೆ ಮಾಡ್ತೀವಿ. ತುಂಬಾ ದುಡ್ಡಿದವರು ಭಯ ವಿತರಣೆ ಮಾಡಿಲ್ಲ, ಕುಡಿತಾರೆ ಅದ್ರ ಭಯ. ಬ್ಯಾಂಕ್ ಯಾವಾಗ ಏನ್ ಬೇಕಾದ್ರೂ ಚೇಂಜ್ ಆಗ್ಬೇಕು, ಏನ್ ಬೇಕಾದ್ರೆ ಅದೇ ಎಲ್ಲರೂ ಕೊಡ್ತಾ ಇದ್ದಾರೆ. ಎಲ್ಲರಿಗೂ ಸುತ್ತ ಯಾವ್ದು ಒಬ್ಬರಿಗೆ ಕೊಡ್ತಿರಲ್ಲ, ಯಾವ್ದು ನಾವು ಕೂಡಿಟ್ರೆ ಅದನ್ನ ಯೋಚನೆ ಆಗೋದು. ನಾನು ಯಾರು ಬರೋರೆ ಮಾಡ್ತಾರೆ, ಆ ಥರ ಎಲ್ಲ ಆಗ್ತದೆ. ಭಯ
ತುಂಬ ಕುಡಿದಷ್ಟು ಭಯ ಜಾಸ್ತಿ, ಸುಖನೇ ಇಲ್ಲ. ಕೊಟ್ಟಷ್ಟು ಸುಖ, ಸಂತೋಷ, ಎಷ್ಟು ಯಾವ್ಯಾವ್ದು ಚೂರು ಕೊಡಿರುತ್ತೋ ಅದರಲ್ಲಿ ಸಿಗು ನಿಮ್ಮ ಸುಖ ಶಾಂತಿ ಯಾವುದೂ ಸಿಗಲ್ಲ. ಪರೋಪಕಾರಾಂತ ಮಿದಂ ಶರೀರ ಅಂತೆ. ಯಾವಾಗಲೂ ನಮ್ಮ ಇಡೀ ವೇದದ ಸಾರನೇ ಪರೋಪಕಾರ ಮಾಡಬೇಕು ಮನುಷ್ಯರು. ಅದಕ್ಕೆ ಏನ್ ಬೇಕು? ಅದಕ್ಕೆ ಕಟಾಕ್ಷ ಬೇಕು. ಅದಕ್ಕೆ ಇವತ್ತು ಎಲ್ಲರೂ ಸೇರಿ ನಿಮ್ಮ ಎಲ್ಲ ಕಾರ್ಯಕರ್ತರು ಎಲ್ಲರೂ ನಿಮ್ಮ ಪೌರೋಹಿತ್ಯ ವರ್ಗದವರು ಎಲ್ಲ ಸೇರಿ ಬಹಳ ಚೆನ್ನಾಗಿ ಈ ಒಂದು ಯಾಗ ಮಾಡಿದ್ದೀರಿ. ನಿಮಗೆ ಬಂದವರು ಎಲ್ಲರೂ ಪ್ರತಿಯೊಬ್ಬರು ಆ ಮಹಾಲಕ್ಷ್ಮಿ ಆಯುಷ್, ಆರೋಗ್ಯ, ಐಶ್ವರ್ಯ ಎಲ್ಲನೂ ಒಬ್ಬರನ್ನು ಕೊಟ್ಟು ದಯಪಾಲಿಸಿ ಅನುಗ್ರಹ ಮಾಡ್ತಾರೆ. ಇನ್ನು ಬಲವಾದ ನಂಬಿಕೆ ನನಗಿದೆ. ಖಂಡಿತ ಇದು ಇನ್ನು ಚೆನ್ನಾಗಿ ಪರಿಪೂರ್ಣವಾಗಿ ಆಯಿತು. ಸ್ವಾಮಿಗೂ ಖುಷಿ ಆಯಿತು. ಸ್ವಾಮಿ ನಿಮಗೆ ಕುಂಕುಮ ಕೊಟ್ಟರು, ಯಾವಾಗಲೂ ವಿನಂತಿಗಳು ಕುಂಕುಮ ಕೊಟ್ಟರು ಸರ್ ಸ್ವಾಮಿ ಖುಷಿ ಆಯಿತು. ಇಷ್ಟೇ ಪೂಜ್ಯಶ್ರೀ ಲಕ್ಷ್ಮಣರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಶ್ರೀಯುತ ಗಣಪತಿ ಹೆಗಡೆಯವರು ಸಂಸ್ಕೃತದಲ್ಲಿ ಸಾಕಷ್ಟು ಸಾಧನೆಯನ್ನು ಮಾಡಿ ಸಹಸ್ರ ಆಸಕ್ತರಿಗೆ ಸಂಸ್ಕೃತವನ್ನು ಕಲಿಸೋದು, ಅದರ ಜೊತೆಯಲ್ಲಿ ಮಲ್ಲೇಶ್ವರನ MLA ಕಾಲೇಜಿನ ಪ್ರಾಂಶುಪಾಲರಾಗಿರುವಂತಹ ಶ್ರೀಯುತ ಗಣಪತಿ ಹೆಗಡೆಯವರು ಈ ಯಾಗದ ಔಚಿತ್ಯವನ್ನು ಕುರಿತು ಮಾತನಾಡಬೇಕು. ಎಲ್ಲ ಭಕ್ತ ಬಂಧುಗಳಿಗೆ ಈ ಸಂದರ್ಭದಲ್ಲಿ ಲಕ್ಷ್ಮೀ ಕುಬೇರ ಯಾಗದ ಈ ಪವಿತ್ರವಾದ ಹೋಮ ಧೂಮದ ನಡುವೆ ಕೂತು ಒಂದಷ್ಟು ವಿಚಾರಗಳನ್ನು ಚಿಂತನೆ ಮಾಡ್ತಾ ಇದ್ದೀರಿ. ನಮಗೆಲ್ಲರಿಗೂ ಕೂಡ ಭವಿಷ್ಯ ಶುಭವಾಗಲಿ, ಒಳ್ಳೆಯದಾಗಲಿ ಅಂತ ಎಲ್ಲ ಪರಮ ಪೂಜ್ಯರು ಈಗಾಗಲೇ ಆಶೀರ್ವಚನ ನೀಡಿದ್ದಾರೆ. ಇನ್ನಷ್ಟು ಮತ್ತಷ್ಟು ಮನಸ್ಸಿಗೆ ನೆಮ್ಮದಿಯನ್ನ, ಆನಂದವನ್ನು ತಂದುಕೊಡೋದಕ್ಕೋಸ್ಕರ ನಾವೆಲ್ಲರೂ ಕೂಡ ಲಕ್ಷ್ಮಿಯನ್ನ ಆರಾಧನೆ ಮಾಡಿದ್ದೇವೆ ಮತ್ತು ಆಗಬೇಕಾಗಿದೆ. ಈಗ ತಾನೇ ಗುರುಗಳು ಹೇಳಿದರು, ಮಾತೆಯವರು ಹೇಳಿದರು, ಮಹಾಲಕ್ಷ್ಮಿಯ ಕೃಪೆ ಇದ್ದಂತಹ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಜೀವನದಲ್ಲಿ ಆನಂದವಾಗಿ ಬದುಕ್ತಾನೆ. ಯಾಕೆಂದ್ರೆ ಲಕ್ಷ್ಮಿಯ ಆ ಶ್ರೀ ಸೂಕ್ತದಲ್ಲಿ ಒಂದು ಮಾತು ಬರುತ್ತೆ, ತೃಪ್ತಾಂ ತರ್ಪಯಂತಿ. ಲಕ್ಷ್ಮಿ ತಾನು ತೃಪ್ತಳಾದರೆ ಬೇರೆಯವರನ್ನ ತೃಪ್ತಿಪಡಿಸ್ತಾಳೆ. ಈ ತಾನು ತೃಪ್ತಿಯಾಗುವುದಕ್ಕೆ ಈ ಹೋಮ ಹವನಗಳು, ಇತರರನ್ನ ತೃಪ್ತಿಪಡಿಸೋದಕ್ಕೋಸ್ಕರ ಮುಂದಿನ ಕ್ರಿಯೆಗಳು. ಅಂದ್ರೆ ಲಕ್ಷ್ಮಿಯ ಕೃಪೆ, ಕೃಪಾ ಕಟಾಕ್ಷ ನಮ್ಮ ಮೇಲೆ ನಿರಂತರವಾಗಿ ಬೀಳಲಿ, ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ನಿರಂತರವಾಗಿ ವಾಸ ಮಾಡಲಿ ಅನ್ನುವ ಒಂದು ಆಶಯದಿಂದ ನಾವು ಅವಳನ್ನು ತೃಪ್ತಿಪಡಿಸಿದ್ದೇವೆ. ಈಗ ಅವಳು ನಮ್ಮನ್ನು ತೃಪ್ತಿಪಡಿಸುವಂತ ಸನ್ನಿವೇಶ ಇದು. ಹೀಗಾಗಿ ಈ ತೃಪ್ತಳಾಗಿರುವ ಲಕ್ಷ್ಮಿ ನಮ್ಮನ್ನು ತೃಪ್ತಿಪಡಿಸಲಿ ಅಂತ ಶುಭವಾದ ಆಶಯದೊಂದಿಗೆ ನಾವೆಲ್ಲ ಇವತ್ತು ಮನೆಗಳಿಗೆ ಹೋಗಿ ಸದಾ ಲಕ್ಷ್ಮಿಯ ಧ್ಯಾನ ಮಾಡಿದ್ರೆ ಖಂಡಿತವಾಗಿ ಲಕ್ಷ್ಮಿ ನಮ್ಮ ಮನೆಗೆ ಬಂದೇ ಬರ್ತಾಳೆ. ಇದು ಈ ಕುಬೇರ ಮಹಾಲಕ್ಷ್ಮಿಯ ಈ ಒಂದು ಹೋಮದ ವಿಶೇಷವಾಗಿರತಕ್ಕಂತಹ ಫಲಶ್ರುತಿ. ಹೋಮದ ಉದ್ದೇಶ ಬಹಳ ವಿಶೇಷ. ಸ್ನಾನ ಧ್ಯಾನಾದಿಗಳಿಂದ ಶರೀರ ಶುದ್ಧಿ ಆಗ್ತದೆ, ಮನಃಶುದ್ಧಿ ಆಗ್ತದೆ. ಹೋಮದಿಂದ ಶರೀರ ಹಾಗೂ ಮನಸ್ಸು ಆಧ್ಯಾತ್ಮಿಕವಾಗಿ ಕೂಡ ಎಲ್ಲ ರೀತಿಯ ಶುದ್ಧಿ ಆಗ್ತದೆ ಅಂತ ಶಾಸ್ತ್ರ ಹೇಳುತ್ತೆ. ಶಾಸ್ತ್ರದ ಪ್ರಕಾರವಾಗಿ ಈ ಹೋಮ ಧೂಮ ಅನ್ನೋದು ನಮ್ಮ ಇಡೀ ಶರೀರವನ್ನು ವ್ಯಾಪಿಸುತ್ತೆ. ಅಷ್ಟೇ ಅಲ್ಲ, ನಮ್ಮ ಶ್ವಾಸ ಉಚ್ಛ್ವಾಸದ ಮೂಲಕ ಅದು ನಮ್ಮ ಶರೀರದ ಒಳಗೆ ಕೂಡ ಹೋಗಿ ಶುದ್ಧ ಮಾಡುತ್ತದೆ. ನೀವು ಧ್ಯಾನ ಮಾಡಿದಾಗ ಮನಸ್ಸು ಶುದ್ಧಿ ಆಗ್ತದೆ, ಸ್ನಾನ ಮಾಡಿದಾಗ ಹೊರಗಿನ ಶರೀರ ಶುದ್ಧಿ ಆಗ್ತದೆ. ಆದ್ರೆ ಒಂದು ಹೋಮದ ಈ ಪರಿಸರದಲ್ಲಿ, ವಾತಾವರಣದಲ್ಲಿ ಬಂದು ಕೂತಾಗ ಆ ಹೋಮ ಧೂಮ ಅನ್ನುವಂಥದ್ದು ನಮ್ಮ ಶರೀರವನ್ನು, ಮನಸ್ಸನ್ನು, ಆಧ್ಯಾತ್ಮಿಕ ಶಕ್ತಿಯನ್ನು ಕೂಡ ಪವಿತ್ರಗೊಳಿಸತಕ್ಕಂಥ ಶಕ್ತಿಯನ್ನು ಹೊಂದಿದೆ. ಒಂದು ಉಚಿತವಾದ, ಯೋಗ್ಯವಾದ ಸ್ಥಾನದಲ್ಲಿ, ಯೋಗ್ಯವಾದ ಸಮಯದಲ್ಲಿ, ಯೋಗ್ಯವಾದ ರೀತಿಯಲ್ಲಿ, ಯೋಗ್ಯವಾದ ಪುರೋಹಿತರಿಂದ ನಡೆಯಲ್ಪಟ್ಟಂತಹ, ಮಾಡಲ್ಪಟ್ಟಂತಹ ಈ ಹೋಮ ಖಂಡಿತವಾಗಿಯೂ ನಮ್ಮೆಲ್ಲರ ಬದುಕಿನಲ್ಲಿ ಒಂದು ಅದ್ಭುತವಾದ ಪರಿವರ್ತನೆಯನ್ನು ತರುವುದರಲ್ಲಿ ಯಾವ ಸಂಶಯವೂ ಇಲ್ಲ. ಇದು ಖಂಡಿತವಾಗಿ ನೆರವೇರುತ್ತೆ.
ಆದ್ರೆ ಒಂದು ಮಾತನ್ನ ನಾವು ನೆನಪಲ್ಲಿ ಇಟ್ಕೊಳ್ಬೇಕು, ಅತಿಯಾದರೆ ಅಮೃತವು ವಿಷ ಅಂತ ಹೇಳ್ತಾರೆ. ಮಾತೆಯವರು ಅದೇ ಮಾತನ್ನ ಹೇಳೋದು. ಲಕ್ಷ್ಮಿ ಬಂದು ಮನೆಯಲ್ಲಿ ಕೂತಾಗ ಆ ಲಕ್ಷ್ಮಿಯನ್ನ ಯಥೋಚಿತವಾಗಿ ನಾವು ಸತ್ಕರಿಸಬೇಕು, ಅವಳಿಗೆ ಗೌರವವನ್ನು ಸೂಚಿಸಬೇಕು ಅಂತ. ಆ ರೀತಿಯಾದ ಗೌರವ ಸೂಚನೆ ಏನು ಅಂತಂದ್ರೆ ಸತ್ಪಾತ್ರರಿಗೆ ಅದನ್ನು ಕೊಡುವಂತಹದ್ದು. ಯಾವುದು ನಮ್ಮಲ್ಲಿ ಬರ್ತದೆ, ಬಂದಾಗ ಆ ಒಂದು ಅಂಶವನ್ನ ನಮ್ಮಲ್ಲಿ ಇಟ್ಕೊಂಡು ಅದರಿಂದ ಬಂದಿರುವಂತಹ ತದಂಶವನ್ನ ನಾವು ಯಾರಿಗೆ ಅವಶ್ಯಕತೆ ಇದೆಯೋ ಅಂತಹ ವ್ಯಕ್ತಿಗಳನ್ನ ಕರೆದು ಕೊಟ್ಟಾಗ ಲಕ್ಷ್ಮಿ ಇನ್ನಷ್ಟು ಅಭಿವೃದ್ಧಿಯನ್ನು ಹೊಂದುತ್ತಾಳೆ ಅನ್ನೋದು ನಮ್ಮ ಪೂರ್ವಜರು ನಮಗೆ ಹೇಳಿಕೊಟ್ಟಂತಹ ಒಂದು ದಿವ್ಯ ಮಂತ್ರ ಇದೆ. ಹಾಗಾಗಿ ಒಂದು ಮೋಡ ತಾನು ಈ ಭೂಮಿಯಿಂದ ಸ್ವೀಕಾರ ಮಾಡಿದಂತಹ ಎಲ್ಲ ನೀರನ್ನು ಕೂಡ ಮತ್ತೆ ಈ ಭೂಮಿಗೆ ಚೆಲ್ಲೋದ್ರ ಮೂಲಕ ಈ ಭೂಮಿಯಿಂದ ತಾನು ತೆಗೆದುಕೊಂಡಂತಹ ಋಣವನ್ನ ಮತ್ತೆ ತಾನು ತೀರಿಸುತ್ತೆ. ಪುರಂದರ ದಾಸರ ಶ್ರೇಷ್ಠರು ಹೇಳ್ತಾರಲ್ಲ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರುವಂತ ಹಾಗೆ ಈ ಸಮಾಜದಿಂದ ಸ್ವೀಕಾರ ಮಾಡಿದ ಯಾವುದೇ ಋಣವನ್ನ ನಾವು ಮತ್ತೆ ಈ ಸಮಾಜಕ್ಕೆ ಕೊಡ್ತಕ್ಕಂತಹ ಒಂದು ಪ್ರಕ್ರಿಯೆ ಅದು ಪ್ರಾಕೃತಿಕವಾಗಿರ್ತಕ್ಕಂಥ ಪ್ರಕೃತಿ ನಮ್ಗೆ ಅದನ್ನು ಹೇಳುತ್ತೆ. ಒಂದು ಮರ ತಾನು ಈ ಭೂಮಿಯಿಂದ ತಗೊಂಡಿರ್ತಕ್ಕಂಥ ಎಲ್ಲ ಸತ್ವವನ್ನ ಮಧುರವನ್ನಾಗಿಸಿ ಹಣ್ಣಿನ ರೂಪದಲ್ಲಿ ಮತ್ತೆ ಈ ಸಮಾಜಕ್ಕೆ ಕೊಡುವ ಹಾಗೆ ನಾವೆಲ್ಲರೂ ಕೂಡ ಲಕ್ಷ್ಮಿಯ ಅನುಗ್ರಹಕ್ಕೆ ಕೃಪೆಗೆ ಪಾತ್ರರಾಗಿ ಆ ತೃಪ್ತಿಯನ್ನ ಅನುಭವಿಸಬೇಕು ಅಂತ ಹೇಳ್ತಾರೆ. ಯಾವಾಗಲೂ ಕೂಡ ತೃಪ್ತಿ ಅನ್ನೋದು ಮನುಷ್ಯನಿಗೆ ಯಾವತ್ತೂ ಪರಿಪೂರ್ಣವಾಗಿರಬೇಕು. ಆ ತೃಪ್ತಿಗೆ ಸಾಧಕ ಬಾಧಕಗಳು ಇರ್ತವೆ, ಆದರೆ ಸಾಧಕವನ್ನ ಮಾಡಿಕೊಡೋದಕ್ಕೋಸ್ಕರ ನಮ್ಮೆಲ್ಲ ಬಾಧಕಗಳನ್ನ ದೂರ ಮಾಡಿ ಒಂದು ಹೋಮದ ಮೂಲಕ ಅದನ್ನ ಕೊಡಮಾಡಿದ್ದಾರೆ. ಈ ಒಂದು ಪೌರೋಹಿತ್ಯ ಪರಿಷತ್ತು paurohityam.com ಅವರು ಈ ಒಂದು ಸಂದರ್ಭದಲ್ಲಿ, ಅದರಲ್ಲೂ ವಿಶೇಷವಾಗಿ ಶುಕ್ರವಾರದ ಈ ಸಂದರ್ಭದಲ್ಲಿ ಈ ಕಮಲದ ಹೂವುಗಳಿಂದ ದೇವಿಯನ್ನ ಅರ್ಚನೆ ಮಾಡಿ, ಕಮಲದ ಹೂವುಗಳಿಂದ ಹೋಮಾರ್ಚನೆಯನ್ನು ಮಾಡಿ, ಹೋಮ ಮಾಡುವುದರ ಮೂಲಕ ಈ ಪರಿಸರವನ್ನ ಪರಿಶುದ್ಧ ಮಾಡಿದ್ದಾರೆ. ಅದರ ಅರ್ಥ ಏನು ಅಂತಂದ್ರೆ ಇದೊಂದು ಸಮಾಜ ಹಿತಚಿಂತನೆಯ ಕೆಲಸ ಇದು. ನಾನು ನನ್ನ ಮನೆಯಲ್ಲಿ ಒಂದು ಲಕ್ಷ್ಮೀ ಹೋಮವನ್ನು ಕುಬೇರ ಹೋಮವನ್ನು ಮಾಡಿದರೆ ನನಗೆ ಉಳಿತಾಗುತ್ತೆ. ಆದ್ರೆ ಇದನ್ನ ಒಂದು ಸಮಾಜಕ್ಕೋಸ್ಕರ ನಾನು ಮಾಡಿದಾಗ, ಎಲ್ಲ ಸಮಷ್ಟಿಯ ದೃಷ್ಟಿಯಿಂದ ನಾನು ಮಾಡಿದಾಗ ಇಡೀ ಸಮಾಜಕ್ಕೆ ಇದರ ಪ್ರಯೋಜನ ಸಿಗುತ್ತೆ ಅನ್ನುವಂಥ ಒಂದು ಉದ್ದೇಶ. ಈ ಉದ್ದೇಶವನ್ನು ಇಟ್ಟುಕೊಂಡು ನಮ್ಮ ರವೀಂದ್ರ ಭಟ್ ಅವರಿರ್ಬೋದು, ಅವರ ಎಲ್ಲ ಸಹೋದ್ಯೋಗಿಗಳು ಸಹವರ್ತಿಗಳು ಈ ಒಂದು ಪರಂಪರೆಯಿಂದ ಬಂದಂತಹ ಒಂದು ಅಮೂಲ್ಯವಾದಂತಹ ಯಜ್ಞವನ್ನ ನಮಗೋಸ್ಕರ ಮಾಡಿದ್ದಾರೆ. ನಮ್ಮ ಪರಂಪರೆಯಲ್ಲಿ ಅನೇಕ ಅಮೃತಗಳಿವೆ, ಬಹಳ ಅದ್ಭುತಗಳಿವೆ, ಬಹಳ ವೈಶಿಷ್ಟ್ಯಗಳಿವೆ. ಈ ಎಲ್ಲವೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ಫಲ ಕೊಡುವಂತಹದ್ದೇ. ಎಲ್ಲ ಫಲಗಳನ್ನು ತಗೊಳ್ಳಿಕ್ಕೆ ಯೋಗ್ಯತೆ ಬೇಕು. ಹೇಳ್ತಾರಲ್ಲ, ಒಂದು ಫಲವನ್ನು ಸ್ವೀಕಾರ ಮಾಡಬೇಕಾದ್ರೆ ಮನುಷ್ಯನಿಗೆ ಯೋಗವೂ ಇರಬೇಕಂತೆ, ಯೋಗ್ಯತೆಯೂ ಇರಬೇಕಂತೆ. ಯೋಗವಿಲ್ಲದಿದ್ದರೆ ಯೋಗ್ಯತೆ ಕೆಲಸ ಮಾಡೋದಿಲ್ಲ, ಯೋಗ್ಯತೆ ಇಲ್ಲದೆ ಹೋದ್ರೆ ಯೋಗ ಕೆಲಸ ಮಾಡೋದಿಲ್ಲ. ಹಾಗಾಗಿ ಯೋಗ ಮತ್ತು ಯೋಗ್ಯತೆಗಳು ಬಹುಶಃ ಈ ಬೆಂಗಳೂರು ನಗರದಲ್ಲಿ ಅದೆಷ್ಟೋ ಕೋಟ್ಯಂತರ ಜನ ಇಲ್ಲಿದ್ದಾರೆ. ಆದ್ರೆ ಕೆಲವು ಜನರಿಗೆ ಮಾತ್ರ ಈ ಹೋಮದಲ್ಲಿ ಭಾಗವಹಿಸುವಂತಹ ಒಂದು ಸದವಕಾಶ. ಅಷ್ಟೇ ಅಲ್ಲ, ಈ ಪ್ರಸಾದವನ್ನ ಸಾಕ್ಷಾತ್ತಾಗಿ ಸ್ವೀಕಾರ ಮಾಡಿ ಆ ಲಕ್ಷ್ಮಿಯ ಕೃಪೆಗೆ ಪಾತ್ರರಾಗತಕ್ಕಂತಹ ಒಂದು ಸನ್ನಿವೇಶ. ಕಮಲಕ್ಕೆ ಅದ್ಭುತವಾದ ಶಕ್ತಿ ಇದೆ. ಇತ್ತೀಚೆಗೆ ತಾನೇ ಒಂದು ಸಿನಿಮಾ ಬಂದಿದೆ, ಅದರ ಹೆಸರು ಪದ್ಮಗಂಧಿ ಅಂತ. ಏನು ಪದ್ಮಗಂಧಿ? ಪದ್ಮ ಅಂದ್ರೆ ಈ ಕಮಲದ ಹೂವು. ಈ ಕಮಲದ ಹೂವು ಸೃಷ್ಟಿಯ ಆರಂಭ ಕಾಲದಿಂದಲೂ ಇತ್ತಂತೆ. ನಾರಾಯಣಂ ಪದ್ಮಭವಂ ವಸಿಷ್ಠಂ ಅಂತ ಹೇಳ್ತಾರೆ. ಆ ನಾರಾಯಣ ಸೃಷ್ಟಿಯಾಗಿದ್ದು, ಆ ಬ್ರಹ್ಮ ಸೃಷ್ಟಿಯಾಗಿದ್ದು ಎಲ್ಲವೂ ಕೂಡ ಈ ಪದ್ಮದಿಂದಲೇ ಅನ್ನುವಂತ ಒಂದು ಮಾತು ನಮಗೆ ಪ್ರಾಚೀನರು ಹೇಳಿಕೊಟ್ಟಿದ್ದಾರೆ. ಅಂದ್ರೆ ಎಲ್ಲ ದೇವತೆಗಳ ಆವಾಸ ಸ್ಥಾನವಾಗಿರತಕ್ಕಂಥದ್ದು ಪದ್ಮ ಅಂದ್ರೆ ಕಮಲ. ಈ ಕಮಲವನ್ನ ನಂಬಿದಂತಹ ವ್ಯಕ್ತಿ ಅದು ಆಯುರ್ವೇದೀಯವಾಗಿ, ಪ್ರಾಕೃತಿಕವಾಗಿ, ಪರಿಸರಾತ್ಮಕವಾಗಿ ಎಲ್ಲ ದೃಷ್ಟಿಯಿಂದಲೂ ಅದು ನಮಗೆ ಶುಭವನ್ನ ಮಾಡುತ್ತೆ,
ಒಳ್ಳೆಯದನ್ನು ಮಾಡುತ್ತೆ ಹೇಳುವಂತಹ ಒಂದು ಕಥೆಯನ್ನ ಆಧಾರವಾಗಿ ಇರಿಸಿಕೊಂಡು ಈ ಪದ್ಮಗಂಧಿ ಅನ್ನುವ ಸಿನಿಮಾ ಬಂದಿದೆ. ಅದು ಸಂಸ್ಕೃತ, ಹಿಂದಿ ಮತ್ತು ಕನ್ನಡ ಈ 3 ಭಾಷೆಗಳಲ್ಲಿ ಬಂದಿದೆ. ಈ ಸಿನಿಮಾ ನಮಗೆ ಇಡೀ ಒಂದು ಪರಂಪರೆಯನ್ನು ತಿಳಿಸ್ಕೊಡುತ್ತೆ. ನಾವೆಲ್ಲ ಸಿನಿಮಾಗಳು ಅಂತಂದ್ರೆ ಸಾಮಾನ್ಯವಾಗಿ ಈ ಇತ್ತೀಚಿನ ಥಿಯೇಟರ್ಗಳಲ್ಲಿ ಬರ್ತಕ್ಕಂಥ ಸಿನಿಮಾಗಳ ಬಗ್ಗೆ ಚಿಂತನೆ ಮಾಡ್ತೀವಿ, ಆದ್ರೆ ಅಲ್ಲಿ ಹಾಗಲ್ಲ. ಈ ಪದ್ಮದ ಬಗ್ಗೆ ಒಂದು ಅದ್ಭುತವಾದ ಪರಿಕಲ್ಪನೆಯನ್ನು ಕಟ್ಟಿಕೊಟ್ಟಿದ್ದಾರೆ. ಹಾಗಾಗಿ ಅಂತಹ ಒಂದು ವಿಶೇಷತೆಯನ್ನ ಈ ಪದ್ಮ ಹೊಂದಿದೆ. ಈಗ ಈ ಹೋಮ ಏನ್ ಬರ್ತಾ ಇದೆ, ಇದರಲ್ಲಿ ಆ ಕಮಲದ ಹೂವಿನ ಒಳಗಡೆ ಇರ್ತಕ್ಕಂತಹ ಎಲ್ಲ ಔಷಧೀಯ ಗುಣಗಳೂ ಇದಾವೆ. ನಾವು ಅದನ್ನ ಭಕ್ತಿಯಿಂದ ಸ್ವೀಕಾರ ಮಾಡಿದಾಗ ಒಬ್ಬ ವೈದ್ಯನ ರೀತಿ ಆ ಕಮಲದ ಹೂವಿನ ಹೆಸರಿನ ಒಳಗಿರ್ತಕ್ಕಂತಹ ಔಷಧೀಯ ಗುಣಗಳು ನಮ್ಮ ನರನಾಡಿಗಳಲ್ಲಿ, ನಮ್ಮ ರಕ್ತದಲ್ಲಿ, ನಮ್ಮ ಪೂರ್ತಿ ಶರೀರದ ಒಳಗಡೆ ವ್ಯಾಪಿಸಿ ಒಳಗಡೆ ಇರ್ತಕ್ಕಂತಹ ಎಲ್ಲ ನಕಾರಾತ್ಮಕ ಗುಣಗಳನ್ನ ಹೊರಹಾಕಿ ಒಂದು ಅದ್ಭುತವಾದ ವ್ಯಕ್ತಿತ್ವವನ್ನ, ಪರಿಶುದ್ಧವಾದ ವ್ಯಕ್ತಿತ್ವವನ್ನ ನಿರ್ಮಾಣ ಮಾಡಿಕೊಡುತ್ತೆ. ಹೀಗಾಗಿ ಈ ಹೋಮದಲ್ಲಿ ಭಾಗವಹಿಸಿದ್ದಕ್ಕೆ ನನಗೆ ಏನ್ ಸಿಕ್ತು ಅಂತಂದ್ರೆ ಒಂದು ಪರಿಪೂರ್ಣತೆ ಸಿಕ್ಕಿದೆ. ಕೇವಲ ಒಂದು ಸತ್ಯನಾರಾಯಣ ಪೂಜೆಯೋ ಅಥವಾ ಯಾವುದೋ ಒಂದು ಹೋಮ ಮಾಡಿದಾಗ ಅಲ್ಲಿ ಸಿಕ್ಕೋದಕ್ಕೂ ಇಲ್ಲಿ ಸಿಗೋದಕ್ಕೂ ಬಹಳ ವಿಶೇಷ ಇದೆ. ನಾನು ತುಂಬಾ ವಿಚಾರ ಮಾಡ್ತಾ ಇದ್ದೆ. ಕಮಲದ ಹೂವುಗಳು ಬಹಳ ಕೋಮಲವಾಗಿರತಕ್ಕಂತಹ ಹೆಸರುಗಳು. ಅದನ್ನ ಹೋಮಕ್ಕೆ ಹಾಕಿದಾಗ ಆ ಹೂವನ್ನ ಬೆಂಕಿಗೆ ಹಾಕೋದು ಒಂಥರ ಇದು ಯಾಕೋ ಸರಿ ಇಲ್ಲಲ್ಲ ಅಂತ. ಆಮೇಲೆ ಗ್ರಂಥಗಳನ್ನೆಲ್ಲ ತೆಗೆದು ನೋಡಿದಾಗ ಅಲ್ಲಿ ಬಹಳ ವಿಶಿಷ್ಟವಾದಂತಹ ಒಂದು ಪದ್ಧತಿಯನ್ನ ನಮ್ಮ ಹಿರಿಯರು ಹೇಳಿದ್ದು ಕಂಡು ಬಂತು. ಏನು ಅಂತಂದ್ರೆ, ಈ ಅಗ್ನಿಗೆ ಹೂವನ್ನ ಸಮರ್ಪಿಸಿದಾಗ ಆ ಹೋಮದ ಧೂಪದಲ್ಲಿ ಆ ಕಮಲದ ವಿಶೇಷತೆಗಳು ಎಲ್ಲ ಪರಿಸರವನ್ನ ತುಂಬಿಕೊಳ್ಳುತ್ತೆ. ಆ ಪರಿಸರವನ್ನಲ್ಲಿ ನಾವಿದ್ದಾಗ ನಾವು ಕೂಡ ಅಷ್ಟು ಪವಿತ್ರರಾಗ್ತೀವಿ ಅಂತ. ಹೀಗಾಗಿ ಇಷ್ಟೊಂದು ಒಳ್ಳೆಯ ಗುಣಗಳ ಗಣಿಯಾಗಿರತಕ್ಕಂತಹ ಕಮಲ ಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದದ್ದು. ಪದ್ಮಪ್ರಿಯೆ ಅಂತ ಹೇಳ್ತಾರೆ, ಕಮಲನಾಭ ಅಂತ ಹೇಳ್ತಾರೆ, ಕಮಲಾಸನ ಅಂತ ಕರೀತಾರೆ. ಈ ಎಲ್ಲ ದೇವತೆಗಳ ಆವಾಸ ಸ್ಥಾನ ಇದು. ಹಾಗಾಗಿ ಎಷ್ಟೋ ಜನ ಬೇರೆ ಬೇರೆ ಸಂಸ್ಕೃತಿಗಳಲ್ಲಿ ನಿತ್ಯ ಕಮಲದ ಹೂವನ್ನೇ ಪೂಜೆ ಮಾಡತಕ್ಕಂಥದ್ದನ್ನು ನಾವು ನೋಡ್ತೇವೆ. ಆ ಕಮಲದ ಹೂವನ್ನ ಪ್ರತಿನಿತ್ಯವೂ ಕೂಡ ಭಗವಂತನಿಗೆ ಅರ್ಪಣೆ ಮಾಡೋದನ್ನ ನಾವು ನೋಡ್ತೇವೆ. ಹಾಗಾಗಿ ಕಮಲದ ಹೂವಿನ ಬಗ್ಗೆ ನಮ್ಮಲ್ಲಿ ಒಂದು ಗೌರವ ಇರಬೇಕು. ತನ್ಮೂಲಕವಾಗಿ ಮಹಾಲಕ್ಷ್ಮಿಯ ಆವಾಸ ನಮ್ಮ ಮನೆಗಳಲ್ಲೂ ಆಗುತ್ತೆ. ಸಾಧ್ಯವಾದ್ರೆ ದಿನಕ್ಕೊಂದು ಕಮಲದ ಹೂವನ್ನು ತಂದು ದೇವರ ಪೀಠದಲ್ಲಿ ಇಟ್ಟು ಆ ಹೂವನ್ನು ಭಗವಂತನಿಗೆ ಅರ್ಪಣೆ ಮಾಡುವಂತಹ ಕೆಲಸ ನಾವು ಮಾಡಬಹುದು. ಅದು ಆಗಲಿಲ್ಲ ಅಂದ್ರೆ ಕೊನೆ ಪಕ್ಷ ಎಲ್ಲಿ ಅವಕಾಶ ಆಗುತ್ತೋ ಅಲ್ಲಿ, ಯಾವಾಗ ಅವಕಾಶ ಆಗುತ್ತೋ ಆವಾಗ ಆ ಹೂವನ್ನ ಭಗವಂತನಿಗೆ ಅರ್ಪಣೆ ಮಾಡೋದ್ರ ಮೂಲಕ ಈ ಎಲ್ಲ ಹೋಮದ ಅಥವಾ ಪೂಜೆಯ ಅರ್ಚನೆಯ ಏನೆಲ್ಲ ಫಲ ಇದೆ ಆ ಎಲ್ಲ ಫಲಗಳನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಈ ಮಧ್ಯಾಹ್ನದ ಸಂದರ್ಭದಲ್ಲಿ ತಾಯಿ ಲಕ್ಷ್ಮಿ ಈಗಾಗಲೇ ತೃಪ್ತಳಾಗಿದ್ದಾಳೆ, ಸಂತೃಪ್ತಳಾಗಿದ್ದಾಳೆ, ಪರಿಪೂರ್ಣವಾದ ತೃಪ್ತಿಯನ್ನು ಪಡ್ಕೊಂಡಿದ್ದಾಳೆ. ಈ ಒಂದು ವಾತಾವರಣದಲ್ಲಿ ನಾವೆಲ್ಲ ಇದ್ದಿದ್ರಿಂದ ಆ ತಾಯಿಯೂ ಕೂಡ ಹೇಗೆ ಪರಿತೃಪ್ತಳಾಗಿದ್ದಾಳೋ ನಮ್ಮನ್ನು ಪರಿತೃಪ್ತರನ್ನಾಗಿ ಮಾಡ್ತಾಳೆ. ಆ ಒಂದು ಭರವಸೆಯೊಂದಿಗೆ ಸಾಧುಗಳು, ಸನ್ಯಾಸಿಗಳು ಒಂದು ಮಾತು ಹೇಳ್ತಾರೆ, ವಯಮಿಹ ಪರಿತುಷ್ಟಾಹ ವಂಕರೈಹಿ ತ್ವಂದುಕೂಲೈಹಿ. ನಮಗೆ ಸಂಪತ್ತು ಎಷ್ಟಿದ್ರೂ ಬೇಕು, ಇಷ್ಟೇ ಇದ್ರೂ ಸಾಕು. ಸಾಧುಗಳು ಹೇಳ್ತಾರೆ, ಏಕ ವಸ್ತ್ರದಲ್ಲಿ ನಾವಿರ್ತೇವೆ, ಆ ಇಡೀ ವಸ್ತ್ರ ನಮ್ಮ ಮಾನ ಮುಚ್ಚೋದಕ್ಕೆ ಸಾಕಾಗುತ್ತೆ. ಅದೇ ಶ್ರೀಮಂತರು ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತಹ ಬಟ್ಟೆಗಳನ್ನು ಹಾಕೊಂಡಿರ್ತಾರೆ, ಅದರ ಕೆಲಸನೂ ಅದೇ, ಮಾನ ಮುಚ್ಚೋ ಕೆಲಸ ಅಷ್ಟೇ. ಮಹಾಲಕ್ಷ್ಮಿ ಹತ್ರ ನಾವು ಪ್ರಾರ್ಥನೆ ಮಾಡಿಕೊಳ್ಳೋದಿಷ್ಟೇ. ಪ್ರತಿನಿತ್ಯದ ನಮ್ಮ ಬದುಕಿಗೆ, ನಮ್ಮ ಜೀವನಕ್ಕೆ ಬೇಕಾದಂತಹದನ್ನು ಕೊಡು. ಎಷ್ಟು ನಿನಗೆ ಕೊಡಬೇಕು ಅಂತ ಅನಿಸ್ತದೋ ಅಷ್ಟನ್ನು ಕೊಡು. ನಾನು ಇಷ್ಟೇ ಕೊಡು ಅಷ್ಟೇ ಕೊಡು ಅಂತ ಹೇಳುವಂತ ಅಧಿಕಾರ ಖಂಡಿತ ನನಗಿಲ್ಲ. ಯಾಕೆಂತಂದ್ರೆ ನನಗೆ ಏನು ಕೊಡಬೇಕಾಗಿತ್ತು ಅದನ್ನು ನೀನು ಆಗ್ಲೇ ಕೊಟ್ಟಿದ್ದೀಯ. ನನಗೆ ಏನು ಕೊಡಬೇಕು ಅದನ್ನು ಕೊಡ್ಲಿಕ್ಕಿದ್ದೀಯ. ನನಗೆ ಕೊಡಬೇಕಾದ ಎಲ್ಲವೂ ಕೂಡ ನಿನ್ನಿಂದ ಸಿಗ್ತಾ ಇದೆ, ಬರ್ತಾ ಇದೆ. ಸ್ವಲ್ಪ ಸಾಧ್ಯವಾದ್ರೆ ಜಾಸ್ತಿ ಕೊಡುವಂತ ಪ್ರಾರ್ಥನೆ ಮಾಡ್ಕೋಬಹುದೇ ಅಂತ. ಇಷ್ಟೇ ಕೊಡು ಅಷ್ಟೇ ಕೊಡು ಅಂತ ನಾನು ನಿನಗೆ ಯಾವುದೇ ರೀತಿ ಅಧಿಕಾರವಾಣಿಯನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮಹಾತಾಯಿ ಮಹಾಲಕ್ಷ್ಮಿ, ನೀನು ಯಾ ಸಾ ಪದ್ಮಾಸನಸ್ಥಾ ವಿಭುತ ಕಟಿಕಟಿ ಪದ್ಮಪತ್ರಾಯತಾಕ್ಷಿ, ನೀನು ಸರ್ವಸ್ವವೂ ಆಗಿರುವ ನೀನು ನನಗೆಲ್ಲವನ್ನ ಕೊಡು ಅಂತ ಹೇಳುವ ಪ್ರಾರ್ಥನೆಯೊಂದಿಗೆ ನಾವೆಲ್ಲರೂ ಕೂಡ ಇವತ್ತು
ಮಹಾಲಕ್ಷ್ಮಿಯನ್ನ ಬೇಡಿಕೊಳ್ಳೋಣ. ಆ ತಾಯಿ ಕೃಪೆ ತೋರಿಸಿದ್ರೆ ಯಾವುದೂ ಅಸಾಧ್ಯ ಇಲ್ಲ, ಎಲ್ಲವೂ ಸಾಧ್ಯವಾಗುತ್ತೆ. ಈ ಒಂದು ಹೋಮ ಹವನದ ಪೂರ್ಣವಾದ ಫಲ ಇವತ್ತಿನ ಈ ಪರಿಸ್ಥಿತಿಯಲ್ಲಿ, ಈ ಸಂದರ್ಭದಲ್ಲಿ ನಮಗೆ ಅಂತಲ್ಲ ಇಡೀ ಸಮಾಜಕ್ಕೆ ಸಿಕ್ಕೋದ್ರ ಮೂಲಕ ಎಲ್ಲರೂ ಸಮೃದ್ಧವಾಗಿ ಸಂಪೂರ್ಣ ತೃಪ್ತಿಯಿಂದ ಬದುಕೋ ಹಾಗಾಗಲಿ ಅಂತ ನಾವೆಲ್ಲರೂ ಆಶಯ ಪಡೋಣ, ತಾಯಿ ಹತ್ರ ಬೇಡ್ಕೊಳ್ಳೋಣ. ಈ ಒಂದು ಸಂದರ್ಭದಲ್ಲಿ ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡೋದಕ್ಕೆ ಸ್ವಲ್ಪ ಸಮಯವನ್ನು ಅವಕಾಶ ಮಾಡಿಕೊಟ್ಟಂತ ಎಲ್ಲ ಸಂಘಟಕರು ಹಾಗೂ ನಮ್ಮೆಲ್ಲ ಹಿತೈಷಿಗಳಿಗೆ ಆತ್ಮೀಯವಾದ ವಂದನೆಗಳು. ನಮಸ್ಕಾರ, ಧನ್ಯವಾದ. जन्ये दुन्दुभावायतायाम् अश्वस्य क्रन्दे पुरुषस्य मायो इन्द्रय्या देवी सुभगा जजान सा न आगन्वर्चसा संविधाना रथे अक्षेषु शवस्य वाजे वाते पर्जन्ये वर्णस्य शुष्मे इन्द्रय्या देवी सुभगा जजान सा न आगन्वर्चसा संविधाना ओम स्वस्ति दुर्वेद सेवां समर्पयामि। हे देवदेवोत्तमे देवता सार्वभौमे विराट कोटि ब्रह्मांड नायके वेद वेदांत वेद्ये पुराण पुरुषोत्तमे सामवेद प्रजा सामवेद सेवां अवधारय। हे लप्सामगायन्नास्ते सामवेद सेवां समर्पयामि। हे देवदेवोत्तमे देवता सार्वभौमे हिरण्यकोटि ब्रह्मांड नायके वेद वेदांत वेद्ये पुराण पुरुषोत्तमे अथर्ववेद सेवां अवधारय। श्री गुरुभ्यो नमः। हरिः ओम शन्नो देवीरभिष्टयः आपो भवन्तु भीतये संयोनभिस्रवन्तु नः। ओम स्वेन भागधे येनोपधावतिता एवास्मिन् पुष्टिं दत्तः पुष्यते प्रजया पशुभिः। स्वेन भागधे येन स्वेन स्वेन भागधे येनोपोपभागधे न स्वेन स्वेन भागधे येनोपभागधे येनोपोपभागधे येन भागधे येनोपधावति धावत्युपभागधे येन भागधे येनोपधावति भागधे येनेति भागधे येन उपधावति धावत्युपोपधावति तौ तौ धावत्युपोपधावति तौ धावति तौ तौ धावति धावति ताभेवैव तौ धावति धावति ताभेवैव ताभेवैव तौ ताभेवास्मिन्नस्मिन् एव तौ ताभेवास्मिन् एवास्मिन्नस्मिन्नेवैवास्मिन् पुष्टिं पुष्टिमस्मिन्नेवैवास्मिन् पुष्टिम् अस्मिन् पुष्टिं पुष्टिमस्मिन्नस्मिन् पुष्टिं दत्तो दत्तः पुष्टिमस्मिन्नस्मिन् पुष्टिं दत्तः पुष्टिं दत्तो दत्तः पुष्टिं पुष्टिं दत्तः पुष्यति पुष्यति दत्तः पुष्टिं पुष्टिं दत्तः पुष्यति पुष्यति दत्तो दत्तः पुष्यति प्रजया प्रजया पुष्यति दत्तो दत्तः पुष्यति प्रजया पुष्यति प्रजया प्रजया पुष्यति पुष्यति प्रजया पशुभिः पशुभिः प्रजया पुष्यति पुष्यति प्रजया पशुभिः प्रजया पशुभिः पशुभिः प्रजया प्रजया पशुभिः प्रजयेति प्रजया पशुभिरिति पशुभिः स्वेन भागधे येनोपधावतिता एवास्मिन् पुष्टिं दत्तः पुष्यति प्रजया पशुभिः। हरिः ओम स्वस्ति। अथर्ववेद सेवां समर्पयामि। हे देवदेवोत्तमे देवता सार्वभौमे हिरण्यकोटि ब्रह्मांड नायके वेद वेदांत वेद्ये पुराण पुरुषोत्तमे उपनिषत् प्रिये उपनिषत् सेवां अवधारय।
ॐ शिक्षाव्याख्यास्यामः वर्णस्वरः माताबलं सामसन्धानः इत्युक्तः श्रीशाध्यायः शिक्षां पञ्चा सहनौ यशः ॐ स्वस्ति समर्पयामि पुरुषोत्तमे पुत्र प्रिय पुत्र सेवाम् अवधारय। श्री गुरवे नमः। गुरुचरणारविन्दाभ्यां नमः। गुरुं गणपतिं दुर्गां भास्करं शिवमच्युतं ब्रह्माणं गिरिजां लक्ष्मीं वाणीं वन्दे विभूतये। व्यासाय विष्णुरूपाय व्यासरूपाय विष्णवे नमो वै ब्रह्मनिधये वासिष्ठाय नमो नमः। मूकं करोति वाचालं पङ्गुं लङ्घयते गिरिं यत्कृपातमहं वन्दे परमानन्दमाधवम्। ध्यानावस्थिततद्गतेन मनसा पश्यन्ति यं योगिनो यस्यान्तन्न विदुःसुरासुरगणाः देवाय तस्मै नमः। शरदिन्दुविकासमन्दहासा स्फुरदिन्दीवर लोचनाभिरामाम् अरविन्दसमानसुन्दरास्याम् अरविन्दासनसुन्दरीम् उपासे या स्वर्गे बृहदश्विना सुरपतेः अग्रे सदा पठ्यते पातालेऽपि च कम्बलाश्वतरतो मन्त्रेण या श्रूयते। स्वस्कृतु सदां वशेषतन्मङ्गलानि भवन्तु भक्तश्च श्रोत्रोणां निखिलकलिकृतकल्मषापनोदिने फलुतये श्रीदेवाखण्डे नारायण प्रसक्तिः। सत्यनारायणं देवं वन्देऽहं कामदप्रभुं लीलया विततं विश्वं येन तस्मै नमो नमः। स्वस्ति प्रजाभ्यः परिपालयन्तां न्याय्येन मार्गेण महीं महिषाः गोब्राह्मणेभ्यः शुभमस्तु नित्यं लोकाः समस्ताः सुखिनो भवन्तु। काले वर्षतु पर्जन्यः पृथिवी सस्यशालिनी देशोऽयं क्षोभरहितः ब्राह्मणाः सन्तु निर्भयाः। अपुत्राः पुत्रिणः सन्तु पुत्रिणः सन्तु पौत्रिणः अधनाः सधनाः सन्तु जीवन्तु शरदां शतम्। पुराणसेवां समर्पयामि। ब्रह्माण्डनायकी वेद वेदांत वेद्ये पुराण पुरुषोत्तमे संगीत प्रिये संगीत सेवां अवधारय। अस्तु
ಕರವೀರ ನಿವಾಸಿನಿ ಸಿರಿಯೇ ಬಾರಿ ಭಾಗ್ಯದ ನಿಧಿಯೇ ಕರವೀರ ನಿವಾಸಿನಿ ಸಿರಿಯೇ ಬಾರೆ ಬಾರೆ ಕರವೀರ ನಿವಾಸಿನಿ ಬಾರೆ ಬಾರೆ ಕರವೀರ ನಿವಾಸಿನಿ ಬಾರಿ ಬಾರಿಗೂ ಶುಭ ಕೋರೆ ನಮ್ಮ ಮನೆಗೆ ಬಾರಿ ಭಾಗ್ಯದ ನಿಧಿಯೇ ಕರವೀರ ನಿವಾಸಿನಿ ಸಿರಿಯೇ ನಿಗಮವೇ ತಿಳಿ ನೀನು ನಿನ್ನ ಪೊಗಡಲಾರಿನು ನಾನು ನಿಗಮವೇ ತಿಳಿ ನೀನು ನಿನ್ನ ಪೊಗಡಲಾರಿನು ನಾನು ಮಗನ ಪರಾಧವ ತೆಗೆದೆನಿಸುತ್ತಲೇ ಮಗನ ಪರಾಧವ ತೆಗೆದೆನಿಸುತ್ತಲೇ ಲಘು ಬಗೆಯಿಂದಲಿ ಪನ್ನಗ ವೇಣಿ ಬಾರಿ ಭಾಗ್ಯದ ನಿಧಿಯೇ ಕರವೀರ ನಿವಾಸಿನಿ ಸಿರಿಯೇ ಲೋಕಮಾತೆಯು ನೀನು ನಿನ್ನ ತೂಕನಲ್ಲವೇ ನಾನು ಲೋಕಮಾತೆಯು ನೀನು ನಿನ್ನ ತೂಕನಲ್ಲವೇ ನಾನು ಆಕಳು ಕರುವನು ಸ್ವೀಕರಿಸುವ ಪರಿ ಆಕಳು ಕರುವನು ಸ್ವೀಕರಿಸುವ ಪರಿ ನೀ ಕರುಣದಿ ಕಾಲ್ ಹಾಕೆ ನಮ್ಮ ಮನೆಗೆ ಬಾರಿ ಭಾಗ್ಯದ ನಿಧಿಯೇ ಕರವೀರ ನಿವಾಸಿನಿ ಸಿರಿಯೇ ಬಾರಿ ಬಾರಿ ಕರವೀರ ನಿವಾಸಿನಿ ಬಾರಿ ಬಾರಿ ಕರವೀರ ನಿವಾಸಿನಿ ಬಾರಿ ಬಾರಿಗೂ ಶುಭ ಕೋರೆ ನಮ್ಮ ಮನೆಗೆ ಬಾರಿ ಭಾಗ್ಯದ ನಿಧಿಯೇ ಬಾರಿ ಭಾಗ್ಯದ ನಿಧಿಯೇ ಬಾರಿ ಭಾಗ್ಯದ ನಿಧಿಯೇ ಕರವೀರ ನಿವಾಸಿನಿ ಸಿರಿಯೇ सार्वभौमे अखिलांडकोटि ब्रह्मांडनायके वेद वेदांत पुराण पुरुषोत्तमे आरार्तिक्य प्रिये वाक्य प्रिये आरार्तिक्य सेवाम् अवधारय
ಇಂದಿರಾರಮಣ ಗೋವಿಂದ ಮಹಾಲಕ್ಷ್ಮಿ ಪಾದಾರವಿಂದ ಗೋವಿಂದ ಕುಬೇರ ಲಕ್ಷ್ಮಿ ಪಾದಾರವಿಂದ ಗೋವಿಂದ ಅನಾಥರಕ್ಷಕ ಭದ್ರಾಂಧವ ಏಳುಗೊಂಡಲವಾಡ ವೆಂಕಟರಮಣ ಗೋವಿಂದ ಹರ ಹರ ನಮಃ ಪಾರ್ವತಿ ಓಂ ಯೋಂ ಶಾಂತಂ ವೇದ ಪುಷ್ಪಮಾನ್ ವಿಲಾಪಾನ್ ವಿಹಮಾನ್ ಭವೇ ಚಂದ್ರಮಾಂ ಪುಷ್ಪಂ ಪುಷ್ಪಾನ್ ವಿಲಾಪಾನ್ ವಿಹಮಾನ್ ಭವತೆ ಏವಂ ವೇದ ವ್ಯೋಮಾಮಾಯತನಂ ವೇದ ಆಯತನವಾನ್ ಭವತೆ ಅಗ್ನಿರ್ವಾಮಾಯತನಂ ಆಯತನವಾನ್ ಭವತೆ ಯೋಗ್ಯ ರಾಜತನಂ ವೇದ ಆಯತನವಾನ್ ಭವತೆ ಅಭೋವಾ ಅಗ್ನಿರಾಜತನಂ ಆಯತನವಾನ್ ಭವತೆ ಏವಂ ವೇದ ವ್ಯೋಮಾಮಾಯತನಂ ವೇದ ಆಯತನವಾನ್ ಭವತೆ ಭಾಗರ್ವಾ ಅಮಾಮಾಯತನಂ ಆಯತನವಾನ್ ಭವತೆ ಭಾಜೋ ರಾಜತನಂ ವೇದ ಆಯತನವಾನ್ ಭವತೆ ಅಭೋವಿ ಭಾಜೋ ರಾಜತನಂ ಆಯತನವಾನ್ ಭವತೆ ಏವಂ ವೇದ ವ್ಯೋಮಾಮಾಯತನಂ ವೇದ ಆಯತನವಾನ್ ಭವತೆ ಅಸೌ ವೇದ ಪದ್ಮಪಾಮಾಯತನಂ ಆಯತನವಾನ್ ಭವತೆ ಯೋಪಶತಪನ ಆಯತನಂ ವೇದ ಆಯತನವಾನ್ ಭವತೆ ಅಭೋವಾ ಅಮಶತಪನ ಆಯತನಂ ಆಯತನವಾನ್ ಭವತೆ ಏವಂ ವೇದ ಯೋಪಾಮಾಯತನಂ ವೇದ ಆಯತನವಾನ್ ಭವತೆ ಸಂವತ್ಸರೋ ವಾ ಅಪಾಮಾಯತನಂ ಆಯತನವಾನ್ ಭವತೆ ಯಸ್ಸಂವತ್ಸರಸ್ಯಾಯತನಂ ವೇದ ಆಯತನವಾನ್ ಭವತೆ ಅಭೋವೇ ಸಂವತ್ಸರಸ್ಯಾಯತನಂ ಆಯತನವಾನ್ ಭವತೆ ಏವಂ ವೇದ ಯೋತ್ಸುನಾಮಂ ಪ್ರತಿಷ್ಠಿತಾಂ ವೇದ ಪ್ರತ್ಯೇವ ತಿಷ್ಠತಿ ಯೋ ವೇದಾದೋ ಸ್ಮರಃ ಪ್ರೋಕ್ತೋ ವೇದಾಂತೇನ ಪ್ರತಿಷ್ಠಿತಃ ಅಸ್ಯ ಪ್ರಗತಿರ್ಹಸ್ಯ ಪರಸ್ಸ ಮಹೇಶ್ವರಃ ಸಂಗಾಯಿ ಸಾಯಿಭಾಯಿ ಸುವಾಹನಾಯಿ ಸುಪರಿವಾರಾಯಿ ಸರ್ವಾಲಂಕಾರ ಭೂಷಿತಾಯಿ ಶ್ರೀ ಕುಬೇರ ಮಹಾಲಕ್ಷ್ಮೀ ಮಹಾವೀರೋಕ್ತಮಂತ್ರ ಪುಷ್ಪಾಂಜಲಿಂ ಸಮರ್ಪಯಾಮಿ ಎಲ್ಲರೂ ಕೂಡ ಶ್ರದ್ಧಾ ಭಕ್ತಿಯಿಂದ ಭಗವತಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ. ನಾವು ಸಂಕಲ್ಪಿಸಿದ ಪ್ರಕಾರವಾಗಿ ಬೆಳಗ್ಗೆಯಿಂದ ಇಷ್ಟೊತ್ತಿಗೂ ಕೂಡ ಆ ದೇವಿಯ ಯಥಾಶಕ್ತಿಯುತವಾದಂಥ ಯಥಾಭಕ್ತಿಯುತವಾದಂಥ ಯಥಾಸಾಧ್ಯವಾಗಿ ಆರಾಧನೆಯನ್ನು ನಾವು ಮಾಡಿದ್ದೇವೆ. ನಾವು ಭಗವತಿಗೆ ಸಮರ್ಪಣೆ ಮಾಡಿರುವಂಥದ್ದು ಭಕ್ತಿಯುತವಾಗಿರುವಂತಹ ಭಾವದಿಂದ ಸಮರ್ಪಣೆ. ಪುನಃ ಪುನಃ ತ್ವಂ ಪಾದಾರ್ಥ ಸಿದ್ಧಿಂ ಬಹುಲೋಕವಶ್ಯಂ ವಯಸ್ಥಿರತ್ವಂ ಲಲನಾಸು ಭೋಗಂ ಪೌತ್ರಾದಿಲಬ್ಧಿಂ ಸಕಲಾರ್ಥ ಸಿದ್ಧಿಂ ಪ್ರದೇಹಿ ಮೇ ಭಾರ್ಗವಿ ಜನ್ಮ ಜನ್ಮನಿ ಸುವರ್ಣವೃದ್ಧಿಂ ಕುರು ಮೇ ಗೃಹೇ ಶ್ರೀಃ ವಿಭೂತಿವೃದ್ಧಿಂ ಕುರು ಮೇ ಗೃಹೇ ಶ್ರೀಃ ಕಲ್ಯಾಣವೃದ್ಧಿಂ ಕುರು ಮೇ ಗೃಹೇ ಶ್ರೀಃ ವಿಭೂತಿವೃದ್ಧಿಂ ಕುರು ಮೇ ಗೃಹೇ ಶ್ರೀಃ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯಭಾವೇನ ರಕ್ಷ ಮಾಂ ಜಗದೀಶ್ವರಿ ಶ್ರದ್ಧಾಂ ಮೇಧಾಂ ಯಶಃ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜಃ ಆರೋಗ್ಯಂ ದೇಹಿ ಮೇ ಜಗದೀಶ್ವರಿ ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನಂ ದೇಹಿ ಮೇ ಕೃಪಯಾ ದೇವಿ ತ್ವಯಿ ಭಕ್ತಿಂ ಅಚಂಚಲಾಂ ಅಪರಾಧ ಸಹಸ್ರಾಣಿ ಕ್ರಿಯಂತೆ ಅಹರ್ನಿಶಂ ಮಯಾ
दासोऽयम् इति मां मत्वा क्षमस्व जगदीश्वरी सापराधोऽस्मि शरणं प्राप्तस्त्वां जगदम्बिके इदानीम् अनुकम्प्योऽहं यतेच्छसि तथा कुरु मनसा अभीष्ट प्रार्थनां समर्पयामि महालक्ष्मीपादारविन्द गोविन्द यानि कानि पापानि जन्मान्तरकृतानि च तानि तानि विस्मन्ते प्रदक्षिणं पदे पदे पापोऽहं पापकर्माहं पापात्मा पापसम्भवः कृपया ಹಾಗೆ ಈ ಯಾಗದ ಕುರಿತಾಗಿ ಸಂಕಲ್ಪವನ್ನು ಮಾಡಿದ ನಂತರ ಪ್ರಪ್ರಥಮವಾಗಿ ಅದಕ್ಕೊಂದು ಅನುಗ್ರಹವನ್ನು ತಗೊಳ್ಳೋಣ ಅಂತ ಹೇಳಿ ಪೂಜ್ಯ ಶ್ರೀ ಜಗತ್ಮಾಮನವರ ಮನೆಗೆ ನಾನು ಮತ್ತು ರವೀಂದ್ರ ಭಟ್ರು ಹೋದಾಗ ಸಾಕಷ್ಟು ಹೊತ್ತು ಸ್ವಾಮಿಯ ಸಂದೇಶವನ್ನು ಅರ್ಥೈಸಿಕೊಳ್ಳುವುದರ ಜೊತೆಯಲ್ಲಿ ಸ್ವಾಮಿಯ ಪ್ರಸಾದದ ರೂಪದಲ್ಲಿ ಶ್ರೀ ಕುಬೇರ ಹಾಗೆ ಶ್ರೀ ಲಕ್ಷ್ಮಿಯ ವಿಗ್ರಹದ ಸೃಷ್ಟಿನೂ ಕೂಡ ಆಯಿತು. ಆಮೇಲೆ ಗೊತ್ತಾಯಿತು ಕುಬೇರ ಹಾಗೆ ಲಕ್ಷ್ಮಿ ಅವರಿಬ್ಬರು ಕೂಡ ನಮ್ಮ ಜೊತೆಯಲ್ಲೇ ಇದ್ದಾರೆ. ಜೊತೆಯಲ್ಲೇ ಇದ್ದು ಈ ಕಾರ್ಯಕ್ರಮಕ್ಕೆ ಬೇಕಾಗುವಂಥ ಸಕಲ ಶಕ್ತಿಯನ್ನು ಕೂಡ ಕೊಡ್ತಾರೆ ಅನ್ನುವ ನಂಬಿಕೆ ಅವಶ್ಯಕತೆ ನಮಗೆ. ಈ ದಿನ ಬೆಳಿಗ್ಗೆಯಿಂದಲೇ ಅಮ್ಮನವರು ನಮ್ಮ ಜೊತೆಯಲ್ಲಿದ್ದು ಹಾಗೆ ಆಶೀರ್ವಚನ ನೀಡಿ ಮಾರ್ಗದರ್ಶನ ಮಾಡಿದಂಥ ಪೂಜ್ಯ ಅಮ್ಮನವರಿಗೆ ತುಂಬ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಈ ನ್ಯಾಯದ ಮಹತ್ವ ಅದರಲ್ಲಿ ನಾವು ಪಾಲ್ಗೊಳ್ಳಬೇಕು.